ಔಟ್ ಆಫ್ 100 ನಾನು ಹೇಳ್ತಾ ಇರೋ ಮಾರ್ಕ್ಸು ಕನ್ನಡಗೆ ಔಟ್ ಆಫ್ 100 97, ಇಂಗ್ಲೀಷಿಗೆ 94, ಬಿಸ್ನೆಸ್ ಸ್ಟಡೀಸ್ಗೆ 98, ಅಕೌಂಟೆನ್ಸಿಗೆ 96, ಸ್ಟ್ಯಾಟಿಸ್ಟಿಕ್ಸು ಔಟ್ ಆಫ್ 100, ಆಹಾ ಕಂಪ್ಯೂಟರ್ 94. ಇದರಲ್ಲಿ ಒಂದು 3 ಜನ ಪಾಸ್ ಆಗ್ತಿದ್ರೇನಪ್ಪ. ನಿಮ್ಮ ಪ್ರಕಾರ ಯಾವ್ದು ಕಮ್ಮಿ ಇದೆ ಇದರಲ್ಲಿ? ಕಂಪ್ಯೂಟರ್ಸ್ ತುಂಬಾ ಕಡಿಮೆ ಆಯ್ತು. 94 ಕಮ್ಮಿ ಆಯ್ತಾ? 6 ಮಾರ್ಕ್ಸ್ ಹೋಗಿದೆ. 6 ಮಾರ್ಕ್ಸ್ ಅಂದ್ರೆ ಹತ್ತಿರ 1% ಅದರಲ್ಲೇ ಹೋಗ್ಬಿಟ್ಟಿದೆ. ನಮ್ಮ ಹುಡುಗರೆಲ್ಲ ಇದನ್ನ ಹೆಂಗ್ ತಡ್ಕೊಂಡಿರ್ಬೇಕು ಅಂತ. ಜೊತೆಗೆ 35ಕ್ಕೂ ಹೆಚ್ಚು ಸಿನಿಮಾ. ಸ್ಟಡಿ ಮತ್ತು ಈ ಆಕ್ಟಿಂಗ್ ಅನ್ನ ಆ ಮಗು ಹೇಗ್ ಬ್ಯಾಲೆನ್ಸ್ ಮಾಡ್ತಾ ಇದೆ? ಸೊ ಎರಡರಲ್ಲೂ ಒಂದೊಳ್ಳೆ ಹೆಸರು ತಗೋಬೇಕು ಅನ್ನೋದು ತುಂಬಾ ಇತ್ತು. ಹಂಗೆ ಮ್ಯಾನೇಜ್ ಮಾಡಿ ಎರಡರಲ್ಲೂ ಆಗೋಯ್ತು. ವೆನ್ ಐ ಸಿ ಯುವರ್ ಫಾದರ್ ಎಲ್ಲ ಅದೆಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಅಂಥ ತಂದೆ ಸಿಕ್ಬಿಟ್ಟು ಅಂತ. ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೆ, ಪ್ಲಾಟ್ಫಾರ್ಮ್ಸ್ ಮಕ್ಕಳು ಟ್ಯಾಲೆಂಟೆಡ್ ಆಗಿರ್ತಾರೆ, ಮನೆಯಲ್ಲಿ ಅವರಿಗೆ ಸರಿಯಾಗಿ ಸಪೋರ್ಟ್ ಮಾಡಲ್ಲ, ತುಂಬ ಹರ್ಡಲ್ಸ್ ಎಲ್ಲ ಬರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ನಿನ್ನ ಮಗಳು ಸೀರಿಯಲ್ ಮಾಡ್ತಾರೆ, ಸಿನಿಮಾ ಮಾಡ್ತಾ ಇದ್ದಾರೆ, ಓದೋದಲ್ಲ ಹಿಂಗೆ, ಅದೇನು ಓದಿಸ್ತೀರಾ ಹಂಗೆ ಹಿಂಗೆ ಅಂತ ಕೆಲವೊಂದು ಮಾತುಗಳು ಅವರು ಸೂಕ್ಷ್ಮವಾಗಿ ಕೇಳಿರ್ತಾರೆ. ಅದೆಲ್ಲ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇರತ್ತೆ. ಅವ್ರಿಗೆ ರಿಸಲ್ಟ್ ನೋಡಿದ ತಕ್ಷಣ ಅವ್ರಿಗೆ 10th ಶಿ ವಾಸ್ ಲೈಕ್ ನೋಡಿದ ತಕ್ಷಣ ಅಳ್ತಾನೆ ಇದ್ರು. ಅವ್ರಿಗೆಲ್ಲ ಏನು ಹೇಳ್ತೀರಾ ಈಗ? ಅದು ನಾನು ಹೇಳೋದಕ್ಕಿಂತ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ನಾನು ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ ಬೇರೆ ಬೇರೆ ಇಂಟರ್ವ್ಯೂಸ್ ಎಲ್ಲ. ಇವತ್ತು ನನಗೆ ನಿಮ್ಮ ಮಾತು ಕೇಳಬೇಕು ಅಂತ. ಹಲೋ ನಮಸ್ಕಾರ, ನಿಮ್ಮೆಲ್ಲರಿಗೂ ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮಕ್ಕೆ ಓಪನ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ನನಗಂತೂ ತುಂಬಾ ಖುಷಿಯ ದಿನ ಇವತ್ತು, ಯಾಕಂದರೆ ಒಬ್ಬ ಪುಟಾಣಿನ ನಾನು ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಈಕೆಗೆ ಕಲಾ ಸರಸ್ವತಿನೂ ಒಲ್ದಿದ್ದಾಳೆ, ವಿದ್ಯಾದೇವತೆನೂ ಒಲ್ದಿದ್ದಾಳೆ, ಹಾಗೆ ತುಂಬ ಸಂಸ್ಕಾರವಂತ ಮಗು ಇದು ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ನಾನು ಇವರ ತಂದೆ ಜೊತೆ ಮಾತಾಡೋ ಸಂದರ್ಭದಲ್ಲೂ ಕೂಡ ಇದನ್ನು ಹೇಳಿದೆ. ಮಕ್ಕಳಿಗೆ ತುಂಬ ಹೊಗಳಬಾರ್ದು ಅಂತ ನಮ್ಮ ದೊಡ್ಡವರೆಲ್ಲ ಹೇಳ್ತಾರೆ. ನಿಜ, ಮಕ್ಕಳು ಎದುರುಗಡೆ ಹೊಗಳಬಾರ್ದು. ಆದರೆ ಮಕ್ಕಳು ಸಾಧನೆ ಮಾಡಿದಾಗ ಅಥವಾ ಏನೋ ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಕೆಲಸ ಮಾಡಿದಾಗ ಅವರಿಗೆ ಬೆನ್ನು ತಟ್ಟಬೇಕು. ನಿಜವಾಗ್ಲೂ ಅವರ ಕೆಪ್ಯಾಸಿಟಿ ಏನು ಅನ್ನೋದನ್ನು ಅವರ ಮುಂದೆ ಹೇಳಿದಾಗ ಇನ್ನಷ್ಟು ಅವರಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ, ಇನ್ನಷ್ಟು ನಾನೇನೋ ಮಾಡಬೇಕು ಅನ್ನೋ ಮೋಟಿವೇಶನಲ್ಲಿ ಹೋಗ್ತಾರೆ. ಸೊ ಕೆಲವೊಂದಿಷ್ಟು ದಿನಗಳಿಂದ ಸೆಕೆಂಡ್ PUC ರಿಸಲ್ಟ್ ಬಂದಾದ ನಂತರ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಿರುವಂಥ ಹೆಸರು ಅಂತಂದರೆ ಅಂಕಿತಾ ಜಯರಾಮ್. ನಿಮಗೆ ಈಗ ಆಲ್ರೆಡಿ ಬೇರೆ ಬೇರೆ ಪೇಪರ್ಸಲ್ಲಾಗಿರ್ಬೋದು ಅಥವಾ ವೆಬ್ಸೈಟ್ಗಳಲ್ಲಾಗಿರ್ಬೋದು ಒಂದಿಷ್ಟು ಇಂಟರ್ವ್ಯೂಸ್ಗಳಲ್ಲಿ ಆ ಮಗುನ ನೀವು ನೋಡೇ ಇದ್ದೀರಾ. ಇವತ್ತು ನನ್ನ ಸ್ಟುಡಿಯೋಗೆ ನಾನು ಆಕೆಯನ್ನು ಕರೆದಿದ್ದೀನಿ. ಸೆಕೆಂಡ್ PUCಯಲ್ಲಿ 97%, ಅದರ ಜೊತೆಗೆ 35ಕ್ಕೂ ಹೆಚ್ಚು ಸಿನಿಮಾ. 8ನೇ ವಯಸ್ಸಿನಿಂದ ಅಂದರೆ 7-8ನೇ ವಯಸ್ಸಿನಿಂದ ಆಕೆ ಸಿನಿಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ವೆಬ್ ಸಿರೀಸ್ ಆಗಿರಬಹುದು ಅಥವಾ ಈಗ ಕನ್ನಡ ಸೀರಿಯಲ್ನಲ್ಲೂ ಕೂಡ ಆ್ಯಕ್ಟ್ ಮಾಡ್ತಾ ಇದೆ ಆ ಮಗು. ಹಾಗಾದರೆ ಈ ಸ್ಟಡಿ ಮತ್ತು ಈ ಆರ್ಟಿಸ್ಟ್ ಅಥವಾ ಸ್ಟಡಿ ಮತ್ತು ಈ ಆ್ಯಕ್ಟಿಂಗನ್ನು ಆ ಮಗು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದೆ? ಪೋಷಕರ ಸಹಕಾರ ಹೇಗಿರಬೇಕು? ಆ್ಯಕ್ಚುಲಿ ಇತ್ತೀಚಿನ ದಿನಮಾನಗಳಲ್ಲಿ ಪೋಷಕರಲ್ಲಿರುವಂಥ ದೊಡ್ಡ ಪ್ರಶ್ನೆ ಅಂತಂದರೆ, ನಮ್ಮ ಮಕ್ಕಳನ್ನ ಹೇಗೆ ನಾವು ಕಾನ್ಸಂಟ್ರೇಟ್ ಮಾಡೋ ಥರ ಇಡಬೇಕು, ಹೇಗೆ ಟ್ರೈನ್ ಮಾಡಬೇಕು, ಮಕ್ಕಳಲ್ಲೂ ಕೂಡ ಅದು ಬರಬೇಕಲ್ವ ಅನ್ನೋದು ಸಾಕಷ್ಟು ಪೋಷಕರಲ್ಲಿರುವಂತಹ ಪ್ರಶ್ನೆ. ಆ ಎಲ್ಲ ಪ್ರಶ್ನೆಗೆ ಈ ಮಗು ಉತ್ತರವಾಗಿ ನಿಂತಿದ್ದಾಳೆ. ಇದೇನಿದು ಮಾರ್ಕ್ಸ್ ಕಾರ್ಡಾ ಅಥವಾ ಏನು ನನಗೆ ಅನ್ನಿಸ್ತಾ ಇದೆ. ಸೆಕೆಂಡ್ PUCಯಲ್ಲಿ ಔಟ್ ಆಫ್ 100 ನಾನು ಹೇಳ್ತಾ ಇರೋ ಮಾರ್ಕ್ಸು ಕನ್ನಡಗೆ ಔಟ್ ಆಫ್ 100 97, ಇಂಗ್ಲೀಷಿಗೆ 94, ಬಿಸ್ನೆಸ್ ಸ್ಟಡೀಸ್ಗೆ 98, ಅಕೌಂಟೆನ್ಸಿಗೆ 96, ಸ್ಟ್ಯಾಟಿಸ್ಟಿಕ್ಸು ಔಟ್ ಆಫ್ 100, ಆಹಾ ಕಂಪ್ಯೂಟರ್ ಅಲ್ಲಿ 94. ಇದರಲ್ಲಿ ಒಂದು 3 ಜನ ಪಾಸ್ ಆಗ್ತಿದ್ರೇನಪ್ಪ.
ಕಂಪ್ಯೂಟರ್ಸ್ ಮತ್ತು ಅಕೌಂಟ್ಸ್ ಒಂದು ಸ್ವಲ್ಪ ಸಮಾಧಾನ ಇಲ್ಲ, ಬಟ್ ಮಿಕ್ಕಿದೆಲ್ಲ ಚೆನ್ನಾಗಿ ಬಂದಿದೆ. ಓಕೆ, ನಿಮ್ಮ ಪ್ರಕಾರ ಯಾವ್ದು ಕಮ್ಮಿ ಇದೆ ಇದರಲ್ಲಿ? ಕಂಪ್ಯೂಟರ್ಸ್ ತುಂಬ ಕಡಿಮೆ ಆಯಿತು. ತುಂಬ ಅಂದರೆ ಎಷ್ಟು? ಅಂದರೆ ನಾನು ಅಟ್ಲೀಸ್ಟ್ ಒಂದು 99, 98 ಬಂದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. 94 ಕಮ್ಮಿ ಆಯಿತಾ ಕಂಪ್ಯೂಟರ್ಸಲ್ಲಿ? 6 ಮಾರ್ಕ್ಸ್ ಹೋಗಿದೆ. 6 ಮಾರ್ಕ್ಸ್ ಅಂದರೆ ಹತ್ತಿರ 1% ಅದರಲ್ಲೇ ಹೋಗ್ಬಿಟ್ಟಿದೆ. ಸೊ ಇಂಗ್ಲೀಷ್ ಏನೇ ಬರೆದ್ರು ಮಾರ್ಕ್ಸ್ ಕೊಡೋದ, ಸೊ ಇಂಗ್ಲೀಷ್ ಫೈನ್, ಬಟ್ ಬೇಜಾರಿದೆ 94 ಬಂದಿರೋದು, ಇನ್ನೊಂದು ಸ್ವಲ್ಪ ಬರ್ಬೋದಿತ್ತು ಅಂತ. ಬಟ್ ಲ್ಯಾಂಗ್ವೇಜ್ ಅಲ್ವಾ, ಅದು ಹೆಂಗಿದ್ರು ಓಕೆ ನಡಿ. ನಮ್ಮ ಹುಡುಗರೆಲ್ಲ ಇದನ್ನ ಹೆಂಗೆ ತಡ್ಕೊಂಡಿರ್ಬೇಕು ಅಂತ. ಇಷ್ಟು ಪರ್ಸೆಂಟೇಜ್ ಬಂದರು, 97% ಆಗಿದೆ. ಔಟ್ ಆಫ್ 100 ತೊಗೊಂಡಿರೋದು 94, 95, 5 ಮಾರ್ಕ್ಸ್ ಕಮ್ಮಿ, 6 ಮಾರ್ಕ್ಸ್ ಕಮ್ಮಿ ಅಂತೆ. ಅದರಲ್ಲೂ ನೋವು. ನಾನು ನೋಡಿದ್ರೆ ಇಷ್ಟು ದೊಡ್ಡ ಬಿಲ್ಡಪ್ ಕೊಡ್ತಾ ಇದ್ದೀನಿ ಇಲ್ಲಿ ಕುತ್ಕೊಂಡು. ಅದೊಂದು ಸ್ವಲ್ಪ ಅಸಮಾಧಾನ ಇದೆ, ಪರವಾಗಿಲ್ಲ. 97% ಒಳ್ಳೆ ರ್ಯಾಂಕ್ ಬಂದಿದೆ, ಖುಷಿ ಇದೆ. ಅದಾದಮೇಲೆ ಹಾಗೆ ಹೋಗ್ತಾ 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 ಸ್ಟಡೀಸ್ ಅಂತ ಬಂದಾಗ ಒಂದಷ್ಟು ಅಂದರೆ ಆ್ಯಕ್ಟಿಂಗ್ ಮಾಡ್ತಾ ಇರೋದ್ರಿಂದ ಈ ಕಡೆ ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಮಗಳು ಇನ್ನೇನು ಓದ್ತಾರೋ ಇನ್ನೇನೋ ಅದನ್ನೆಲ್ಲ ಕೇಳಿದಾಗ ಯಾಕೆ ಮಾಡೋಕ್ಕಾಗಲ್ಲ, ನಾನು ಚೆನ್ನಾಗೇ ಓದ್ತೀನಲ್ಲ, ಕ್ಲಾಸಲ್ಲಿ ನಾನೇ ಚೆನ್ನಾಗಿ ಓದೋದು ಅನ್ನೋದು ಅವಾಗ್ಲಿಂದನೇ ಸ್ವಲ್ಪ ಬಂದ್ಬಿಟ್ಟಿತ್ತು. ಇಲ್ಲ, ನಾನು ಬೋರ್ಡ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ನಾನು ಚೆನ್ನಾಗಿ ಓದಬೇಕು ಅನ್ನೋದು. ಓದಿನ ಕಡೆನೂ ತುಂಬ ಆಸಕ್ತಿ ಇದೆ ನನಗೆ ಆ್ಯಕ್ಚುಲಿ. ಅಂದರೆ ನನ್ನ ಫೇವ್ರೆಟ್ ಸಬ್ಜೆಕ್ಟ್ಸ್ ನನಗೆ ಯಾವುದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್? 10th ಅಲ್ಲಿ ನನಗೆ ಸೋಷಿಯಲ್ ಸೈನ್ಸ್ ಇಷ್ಟ ಆಗ್ತಾ ಇತ್ತು. ಕನ್ನಡ ಆಫ್ಕೋರ್ಸ್, ನಾನು ಕನ್ನಡ ಸಬ್ಜೆಕ್ಟ್ ಅನ್ನೋದಕ್ಕಿಂತ ಕನ್ನಡ ನನಗೆ ಇದ್ರುತ್ತೆ, ಅಂದರೆ ಕನ್ನಡ ಇಸ್ ಲೈಕ್ ವೆರಿ ಮಚ್ ಈಸಿ ನನಗೆ. ತುಂಬ ಇಷ್ಟಪಟ್ಟು ಓದೋದೇನು ಬೇಕಾಗಿರಲಿಲ್ಲ ಕನ್ನಡ. ನನ್ನ ನಾರ್ಮಲ್ ಕತೆ ಒಂದು ಗೊತ್ತಾದರೆ ಸಾಕು, ಬರಿತಾ ಇದ್ದೆ ನಾನು. ಅದು ಬಿಟ್ಟು ನಂಗೆ ಸೋಷಲು ಮತ್ತು ಸೈನ್ಸಲ್ಲಿ ಫಿಸಿಕ್ಸ್ ಸ್ವಲ್ಪ ಇಷ್ಟ ಆಗ್ತಾಯಿತ್ತು. ಸೊ ಅದನ್ನೆಲ್ಲ ಚೆನ್ನಾಗಿ ಓದ್ತಿದ್ದೆ. ಮ್ಯಾಥ್ಸ್ ತುಂಬ ಕಷ್ಟ ಅನಿಸ್ತಾ ಇತ್ತು ನನಗೆ, ಮ್ಯಾಥಮೆಟಿಕ್ಸ್ ಮತ್ತು ಕೆಮಿಸ್ಟ್ರಿ 10th ಅಲ್ಲಿ ಸೈನ್ಸ್ ಇದರಲ್ಲಿ. ಅದ್ಬಿಟ್ಟು ಇನ್ನೆಲ್ಲ ಚೆನ್ನಾಗಿ ಓದ್ತಿದ್ದೆ. ಅದಾದಮೇಲೆ ಹಾಗೆ ಎರಡೂ ಇಷ್ಟ ಅಲ್ವಾ, ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು, ಎರಡನ್ನೂ ನಾನೇ ಚೂಸ್ ಮಾಡ್ಕೊಂಡಿರೋದು. ಸೊ ಎರಡರಲ್ಲೂ ಒಂದೊಳ್ಳೆ ಹೆಸರು ತೊಗೋಬೇಕು ಅನ್ನೋದು ತುಂಬ ಇತ್ತು. ಸೊ ಹಾಗೆ ಮ್ಯಾನೇಜ್ ಮಾಡಿ ಎರಡರಲ್ಲೂ ಆಗೋಯ್ತು. ಓಕೆ, ಕಾಮರ್ಸ್ ಯಾಕೆ ಇಷ್ಟ ಆಯಿತು, ಯಾಕೆ ತಗೋಬೇಕನ್ನಿಸ್ತು? ಕಾಮರ್ಸ್ ಯಾಕೆ ಅಂದರೆ ನನಗೆ ಅದೇ ಹೇಳ್ದಂಗೆ ನನಗೆ ಸೈನ್ಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಫಿಸಿಕ್ಸ್ ಒಂದು ಇಷ್ಟ ಆಗ್ತೈತೆ, ಅದು ಬಿಟ್ಟು ಬಯೋ ಕೆಮಿಸ್ಟ್ರಿ ಎಲ್ಲ ನನಗೆ ಅಷ್ಟಕ್ಕಷ್ಟೇ. ಬಿಕಾಸ್ ನಾನು ಯೋಚನೆ ಮಾಡಿದೆ, ಇವಾಗ ನಾನು PCMC ತೊಗೊಂಡೆ, ಇಟ್ಸ್ ಕಂಪ್ಲೀಟ್ ಸೈನ್ಸ್. ನಾನು ಯಾವುದು ಇಷ್ಟ ಇಲ್ಲದೆ ಯಾರು ಓದ್ತಾರಪ್ಪ ಇದನ್ನ ಅಂದ್ಕೊಂಡು ಮಾಡ್ತಾನೋ ಅದನ್ನೇ ಪೂರ್ತಿ ಓದೋಕ್ಕಂತೂ ಆಗಲ್ಲ. ಸೊ ನಂಗೆ ಕಾಮರ್ಸ್ ಯಾಕೆ ಅಂದರೆ, ಇವಾಗ ಕಾಮರ್ಸ್ ಕಡೆ ಹೋದರೆ ಐ ಕ್ಯಾನ್ ಗೋ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ವೈಡ್ ಆಪ್ಷನ್ಸ್ ಇರುತ್ತೆ ಕಾಮರ್ಸಲ್ಲಿ. ಇವಾಗ ನಾನು ಸೈನ್ಸ್ ತೊಗೊಂಡ್ರೆ ಇಂಜಿನಿಯರ್ ಇಲ್ಲ ಡಾಕ್ಟರ್, ಬೇರೆ ಆಪ್ಷನ್ಸೇ ಇಲ್ಲ. ಎರಡರಲ್ಲಿ ಏನೋ ಒಂದು IT ಇಲ್ಲ ಡಾಕ್ಟರ್ ಆಗಬೇಕು ಆ ಥರ. ಬಟ್ ಕಾಮರ್ಸ್ ತೊಗೊಂಡ್ರೆ ನನಗೆ ತುಂಬ ಆಪ್ಷನ್ಸ್ ಇರುತ್ತೆ. ಇವಾಗ ಕಾಮರ್ಸ್ ತೊಗೊಂಡ್ರೂ ನಾನು IT ಗೆ ಹೋಗ್ಬೋದು ಕಂಪ್ಯೂಟರ್ಸ್ ಮಾಡಿದ್ರೆ. ಅದಕ್ಕೆ ಕಾಮರ್ಸ್ ತೊಗೊಳ್ಳೋಣ ಅಂತ ನನ್ನ ತಲೆಯಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕಡೆ ಸ್ವಲ್ಪ ಅಂದರೆ ಮಾಡ್ಬೋದಲ್ಲ ಅನ್ನೋದೊಂದಿದೆ. ಸೊ ಮುಂದಕ್ಕೆ ನೋಡೋಣ ಡಿಗ್ರಿ ಎಲ್ಲ ಆದಮೇಲೆ ಅಂತ. ಓಕೆ, SLC ಮಾರ್ಕ್ಸ್ ಕಾರ್ಡ್ ಏನು ನಿಮ್ಮದು ಕಡಿಮೆ ಇಲ್ಲ, ಮಾರ್ಕ್ಸ್ಗಳಂಗಿದೆ. ಅದರಲ್ಲಿ ಎಷ್ಟು 3 ಜನ ಪಾಸ್ ಆಗ್ತಿದ್ರ, 4 ಜನ ಆಗ್ತಿದ್ರ? 95% ಬಂದಿತ್ತು SSLCಯಲ್ಲಿ. ಸೊ ಅದು ಖುಷಿ ಇದೆ SSLCಯಲ್ಲಿ. ಅಂದರೆ ಅದು ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾರ್ಕ್ಸ್ ಬಂದಿತ್ತು, ಅದು ಸಿಕ್ಕಾಪಟ್ಟೆ ಖುಷಿ ಇದೆ. ಓಕೆ, SSLCಯಲ್ಲಿ ಸ್ಟಡೀಸ್ ಹೇಗಿತ್ತು ನಿಮ್ಮದು? SSLCಯಲ್ಲಿ ಸ್ವಲ್ಪ ನಾನು ಚೆನ್ನಾಗಿ ಟೈಮ್ ಕೊಟ್ಟಿದ್ರು ನಮ್ಮ ಸೀರಿಯಲ್ ಅವ್ರು, BBB ಭೂಮಿಗೆ ಬಂದ ಭಗವಂತ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನಮ್ಗೆ ಆ್ಯಕ್ಚುಲಿ ನಮ್ಮ ಸ್ಕೂಲ್ ಅವ್ರು ತುಂಬ ಚೆನ್ನಾಗಿ ಟ್ರೈನ್ ಮಾಡಿದರು. ನಮಗೆ 3 ಪ್ರಿಪ್ರೇಟ್ರೀಸ್ ಇಟ್ಟು ನಮ್ಮ ಕ್ಲಾಸ್ ಎಕ್ಸಾಮ್ಸ್ ಅಂತ ನಮಗೆ ಉಸಿರಾಡೋಕ್ಕೂ ಟೈಮ್ ಕೊಡ್ತಾ ಇರಲಿಲ್ಲ. ಒಂದು ಪ್ರಿಪ್ರೇಟ್ರಿ ಆಗಿದ ತಕ್ಷಣ ಹಿಂದಿಂದೆ ಓದಿದ್ನೇ ಓದಿ ಅದೊಂಥರ ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ಬೇಕಾದ್ರೆ ಕ್ವಶನ್ ಕೇಳಿದ್ರೆ ಆನ್ಸರ್ ಹೇಳೋ ಥರ ಟ್ರೈನ್ ಆಗೋಗಿದ್ವಿ ನಾವು. ಆ ಥರ ನಮ್ಮ ಸ್ಕೂಲಲ್ಲಂತೂ ಹಿಂದಿಂದನೇ ಓದಿಸಿ ಪ್ರಿಪ್ರೇಟ್ರಿ ಮಾಡಿ ಹಂಗೆ ಟ್ರೈನ್ ಆಗೋಗಿತ್ತು. ಆಮೇಲೆ 1 ತಿಂಗಳು ನನಗೆ ಬ್ರೇಕ್ ಕೊಟ್ಟಿದ್ರು. ಮೂವಿನೂ ಯಾವುದೋ ಮಾಡ್ತಾ ಇರಲಿಲ್ಲ, ಸೀರಿಯಲ್ಲು ಕೂಡ ಬ್ರೇಕ್ ಕೊಟ್ಟಿದ್ರು. ಸೊ 1 ಮಂತ್ ಕಂಪ್ಲೀಟ್ ನಾನು ಸ್ಟಡೀಸ್ಗೆ ಇನ್ವೆಸ್ಟ್ ಮಾಡಿದ್ದೆ. ಯಾಕಂದರೆ 10th ಪೂರ್ತಿ ನನ್ನ ಶೂಟಿಂಗೇ ಆಗೋಗಿತ್ತು. ಯಾವುದು ಕ್ಲಾಸ್ ಅದು ಇದು ಸ್ವಲ್ಪ ಕಡಿಮೆನೇ ಅಟೆಂಡ್ ಮಾಡಿದ್ದೆಲ್ಲ. ಸೊ 1 ಮಂತ್ ಸೆಲ್ಫ್ ಸ್ಟಡಿ ಮಾಡಲೇಬೇಕಾಗಿತ್ತು ನಾನು. ಸೊ ಅದಕ್ಕೆ 1 ಮಂತ್ ಬ್ರೇಕ್ ಕೊಟ್ಟಿದ್ರು. ಅದರಲ್ಲಿ ನಾನು ದಿನ ಬೆಳಗ್ಗೆ ಎದ್ದು ಯೂಟ್ಯೂಬ್ ನೋಡಿಕೊಂಡು ಅಥವಾ ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿಕೊಂಡು ಕಾನ್ಸೆಪ್ಟ್ಸ್ಗಳು, ಮ್ಯಾಥ್ಸ್ ಸೈನ್ಸ್ ನನ್ನ ಕಾನ್ಸೆಪ್ಟೇ ಅರ್ಥ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಮಾಡಿಕೊಂಡು ಜಾಸ್ತಿ ಸೆಲ್ಫ್ ಸ್ಟಡಿ ಮಾಡಿಕೊಂಡು ಒಂದು ಮಟ್ಟಕ್ಕೆ ಬರೀ ಮ್ಯಾಥ್ಸು ಮತ್ತು ಸೈನ್ಸ್ಗೆ ಪ್ರಿಪೇರ್ ಆಗಿದ್ದು ನಾನು. ಸರಿ, ಆಯಿತು. ನಿಮ್ಮ ತಂದೆ ಎಲ್ಲೆಲ್ಲಿ ಟ್ಯೂಷನಿಗೆ ಕಳಿಸಿದ್ದಾರೆ ನಿಮಗೆ? ಕರೆಕ್ಟಾಗಿ ಹೇಳ್ಬೇಕು ನೀವು.
ಟ್ಯೂಷನ್ ಅದೇ ಎಲ್ಲರೂ ಅದನ್ನೇ ಕೇಳ್ತಾರೆ, ಯಾವ ಟ್ಯೂಷನ್ಗೆ ಹೋಗ್ತಿದ್ದೆ ಏನು ಅಂತ. ನನಗೆ ಸ್ಕೂಲಲ್ಲಿ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಟೈಮ್ ಇಲ್ಲ, ಇನ್ನು ಟ್ಯೂಷನ್ಗೆ ಸಪ್ರೇಟಾಗಿ ಎಲ್ಲಿಂದ ಹೋಗಿ ಸೇರ್ಕೊಳ್ಳಿ. ಅದೇ ನಾನು ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಲೆಲ್ಲ ಮನೇಲಿ ತುಂಬ ತಿಟೆ ಮಾಡ್ತಾ ಇದೆ ಅಂತ ಅವಾಗ ಹಾಕಿದ್ರು, ಒಂದು 3 ಅವರ್ ಹೋಗಿ ಟ್ಯೂಷನ್ನಲ್ಲಿರು ಅವಾಗ ನಿಂಗೆ ಬುದ್ಧಿ ಬರುತ್ತೆ ಅಂತ ಅವಾಗ ಹಾಕಿದ್ರು. ಅದು ಬಿಟ್ಟು 10th ಆಗಿರ್ಬೋದು PU ಆಗಿರ್ಬೋದು ಟ್ಯೂಷನ್ ಕಡೆ ಸುಳ್ಳು ನೋಡಿಲ್ಲ. ಇಲ್ಲ ಟ್ಯೂಷನ್ ಯಾವುದಕ್ಕೂ ಹೋಗಿಲ್ಲ, ಎಲ್ಲೂ ಸೇರಿಲ್ಲ. ಆ್ಯಕ್ಚುಲಿ ನಂಗೆ ಟ್ಯೂಷನ್ಗಿಂತ ಸೆಲ್ಫ್ ಸ್ಟಡಿ ತುಂಬ ಇಷ್ಟ. ಅಂದರೆ ಇವಾಗ ಒಬ್ರ ಹತ್ರ ಹೋಗ್ಬಿಟ್ಟು ಹೇಳಿಸ್ಕೊಂಡು ಇವಾಗ ನೀನು ಇದನ್ನು ಓದ್ಬಿಟ್ಟು ನನಗೆ ಹೇಳು ಅಂತಾರಲ್ಲ, ನನಗೆ ಅದು ಆ ಥರ ನಾನು ಮಾಡೋಕ್ಕಾಗಲ್ಲ. ಸೊ ನಾನು ಹೆಂಗಂದ್ರೆ ನಾನು ಓದ್ಬಿಟ್ಟು ನಾನೇ ಒಪ್ಪಿಸ್ತೀನಿ. ಇನ್ನೊಬ್ರಿಗೆ ಒಪ್ಸೋದು ಇದು ಮಾಡೋದು ಅಂದರೆ ನನಗೆ ತುಂಬ ಹಿಡ್ದಂಗೆ ಆಗೋಗುತ್ತೆ. ಸೊ ಟ್ಯೂಷನ್ ಯಾವುದಕ್ಕೂ ಹೋಗಿರಲಿಲ್ಲ. ಒಂದು ದಿನದಲ್ಲಿ ಎಷ್ಟು ಅವರ್ಸ್ ಸ್ಟಡಿ ಮಾಡ್ತೀರಾ? ಇವಾಗ ಶೂಟ್ ಇದ್ರೆ ಒಂದು 2 hours 3 hours ಅಷ್ಟೇ ಆಗೋದು. ಅಕಸ್ಮಾತ್ ಶೂಟ್ ಏನೂ ಇಲ್ಲ, ಫ್ರೀ ಇದ್ದೀನಿ ಅಂದರೆ ಬೆಳಗ್ಗೆನೇ ಕೂತ್ಕೊಂಡ್ಬಿಡ್ತೀನಿ ಓದೋಕ್ಕೆ. ಒಂದು 10 ಗಂಟೆ ಕೂತ್ಕೊಂಡ್ರೆ ಲೆಕ್ಕ ಇಲ್ಲ. ನೀವೇ ಕೂತ್ಕೊಳ್ತೀರಾ ಅಥವಾ ಅಪ್ಪ ಅಮ್ಮ ಹೇಳ್ಬೇಕಾ ಹೋಗೆ ಓದ್ಕೊಳ್ಳೆ ಯಾಕೆ ಹಿಂಗೆ ತಲೆ ತಿಂತಿದ್ಯಾ ನೀನು? ಅಪ್ಪ ಅಮ್ಮ ಕರೀತಾರೆ, ಸಾಕು ಎಷ್ಟೊತ್ತೀಯ, ಬಾ ಊಟಕ್ಕೆ ಬಾ, ತಿಂಡಿಗೆ ಬಾ, ಎಷ್ಟೊತ್ತು ಕೂತ್ಕೋತೀಯ ಹಂಗೆ ಹಿಂಗೆ ಅಂತ. ನಮ್ಮಪ್ಪ ಅಡುಗೆ ಮನೆಯಿಂದ ಕೂಗ್ತಾ ಇರ್ತಾರೆ, ಟೈಮ್ ಆಯಿತು ಊಟಕ್ಕೆ ಬಾ ಅಂತ. ಅವರಂತೂ ಇಲ್ಲಿವರೆಗೂ ಹೇಳಿದ್ದೇ ಇಲ್ಲ, ಓದ್ಕೋ ಟೈಮ್ ಆಯಿತು ಹಂಗೆ ಹಿಂಗೆ ಅಂತ. ಬಟ್ ನಾನು ಬೆಳಗ್ಗೆಯಿಂದ ಕುತ್ಕೊಂಡ್ಬಿಟ್ರೆ ಯಾವುದಕ್ಕೂ ಎದೊಳೋದೇ ಇಲ್ಲ. ನಾನು ಊಟ ಮಾಡಬೇಕು, ತಿಂಡಿ ತಿನ್ನಬೇಕು ಏನೂ ಇಲ್ಲ, ಬರೀ ಓದ್ಕೊಂಡೇ ಕುತ್ಕೊಂಡ್ಬಿಡ್ತೀನಿ. ಬಿಕಾಸ್ ನಂಗೆ ಸಿಗೋದೇ ಆವಾಗ ಒಂದು ಇಡೀ ದಿನ ಟೈಮ್ ಸಿಗೋದೇ ಅಪರೂಪ. ಸಿಕ್ಕಿದಾಗ ಅಂತೂ ಪೂರ್ತಿ ದಿನ ಓದೋದ್ರಲ್ಲೇ ಇನ್ವೆಸ್ಟ್ ಮಾಡಿಬಿಡ್ತೀನಿ. ಸೊ ಹಾಗೆ ನಾರ್ಮಲಾಗಿ ಒಂದು 6 hours ಅಟ್ಲೀಸ್ಟ್ ಓದ್ತೀನಿ, ಫುಲ್ ಡೇ ಫ್ರೀ ಇದ್ದರೆ. 6 hours. ಓಕೆ, ಒಂದು ದಿನದಲ್ಲಿ 24 hours ಇದೆ ಅಂತ ಹೇಳ್ತಾರೆ. ಸೊ ಈ 24 hoursನ ನನ್ನ ವೀಕ್ಷಕರಿಗೆ ಹೇಳಿ, ಎಲ್ಲೆಲ್ಲಿ ಹೇಗೆ ಡಿವೈಡ್ ಆಗುತ್ತೆ ಅಂತ. ಇವಾಗ 24 hours ಅಂದರೆ 8 hours ಸ್ಲೀಪ್ ಅಫ್ಕೋರ್ಸ್ ಮಾಡ್ತೀರಾ? ಮಾಡ್ತೀನಿ. 8 hours ಆಗುತ್ತಾ ಅಂದರೆ ಮಾಡಬೇಕು. ಶೂಟ್ ಇದ್ರೆ ಆಗಲ್ಲ, ಒಂದು 4 ಗಂಟೆ ಮಲಗೋದು ಹೆಚ್ಚು. ಬೆಳಗ್ಗೆ ನಮ್ಮ ಮನೆಯಿಂದ ಶೂಟ್ ಲೊಕೇಶನ್ ಹೋಗೋದು ತುಂಬ ದೂರ, ಎಲ್ಲ ಕಡೆಗೂ ನಮ್ಮ ಮನೆ. ಸೊ ನಾನು 4 ಗಂಟೆ 5 ಗಂಟೆಗೆ ಎದ್ದೇಳಬೇಕು. ಶೂಟ್ ಇದ್ದಾಗ ತುಂಬ ಕಡಿಮೆ, ನಿದ್ದೆನೇ ಆಗಲ್ಲ ನನಗೆ. ಅದು ಬಿಟ್ಟು ಫುಲ್ ರಜಾ ಇದ್ದರೆ ಒಂದು ಸ್ವಲ್ಪ ನಿದ್ದೆಗೂ ಟೈಮ್ ಕೊಡ್ತೀನಿ. ಅಂದರೆ ಬರೀ ಓದು ಅಂತಲ್ಲ, ನಿದ್ದೆಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತೀನಿ ನಾನು. ಆವಾಗ ಒಂದು 8 hours ಸ್ಲೀಪ್ ಅಂತ ಅಂದ್ಕೊಂಡ್ರು ಒಂದು 8 hours ಸ್ಲೀಪ್ ಹೋಗುತ್ತೆ. ಆಮೇಲೆ ಇನ್ನು ಮಿಕ್ಕಿದ್ದು ಇದರಲ್ಲಿ ಒಂದು 3 hours ಊಟಕ್ಕೆ ಅಂತಲೇ ಇಟ್ಕೊಂಬಿಡೋಣ. ಊಟ ತಿಂಡಿ ಮಧ್ಯ ಗ್ಯಾಪು ಬ್ರೇಕು ಅದು ಇದು ಎಲ್ಲ 3 hours ಅದಕ್ಕೆ ಊಟ ತಿಂಡಿಗೆ. ಆಮೇಲೆ ಇನ್ನೊಂದು 3 hours ನನಗೆ ಬ್ರೇಕ್ ಟೈಮು. ಸುಮ್ಮನೆ ಹೋಗು, ಟಿ ವಿ ನೋಡು, ಇಲ್ಲ ಫೋನ್ ಸ್ಕ್ರೋಲ್ ಮಾಡು, ಹಾಗೆ ಹಿಂಗೆ. 14 hours ಆಯಿತು. ಇನ್ನೆಷ್ಟು ಗಂಟೆ ಬಾಕಿ ಇದೆ? ಇನ್ನು 10 hours. ಇನ್ನು 10 hoursಲ್ಲಿ ಅದೇ 6 ಗಂಟೆ 6 hours ಓದ್ತೀನಿ. ಇನ್ನು ಮಿಕ್ಕಿದ್ದು 4 hoursಲ್ಲಿ ಒಂದು ಅಟ್ಲೀಸ್ಟ್ 3 hours ಆದರೂ ನಾನು ಓದಿರೋದನ್ನೆಲ್ಲ ಬರೆದು ರಿವಿಷನ್ ಮಾಡಿ ನನಗೆ ನಾನೇ ಟೆಸ್ಟ್ ತೊಗೊಂಡು ನನ್ನ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆಯಾ ಅಂತ ನನಗೆ ನಾನೇ ಕನ್ಫರ್ಮ್ ಮಾಡಿಕೊಂಡು ಸುಮ್ಮನಾಗ್ತೀನಿ. ನೀವು ಟ್ಯೂಷನ್ಗೆ ಹೋಗೋದಲ್ಲ, ಟ್ಯೂಷನಿಗೆ ನಿಮ್ಮ ಹತ್ರ ಕಳಿಸ್ಬೇಕು ಅನಿಸ್ತಾ ಇದೆ ಇದನ್ನ ನೋಡಿದಾಗ. ಸ್ವಲ್ಪ ಹಂಗೆ ಅದೇ ಅವ್ರಿಗೆ ಒಪ್ಸೋ ಬದಲು ನನಗೆ ನಾನೇ ಇವಾಗ ಇಷ್ಟೊತ್ತು ಓದಿದ್ನಲ್ಲ, ಇವಾಗ ಇದು ಗೊತ್ತಾ ನಿನಗೆ ಅಂತ ನನಗೆ ನಾನೇ ಟೆಸ್ಟ್ ಮಾಡಿಕೊಂಡು ಅದೊಂದಷ್ಟು ಇನ್ವೆಸ್ಟ್ ಮಾಡ್ತೀನಿ. ಸೊ ಕಂಪ್ಲೀಟ್ 10 hours ಹತ್ರ ಓದ್ತೀನಿ. ಅಂಕಿತಂಗೆ ಏನಾಗಬೇಕಂದ್ರೆ ಇಷ್ಟ? ನನಗೆ ಪ್ರೊಫೆಷನ್ ಅಂತ ಬಂದರೆ ನಾನು ಸಮಥಿಂಗ್ ಪವರ್ಫುಲ್, ಅಂದರೆ ಒಂದು ತೂಕ ಇರಬೇಕು, ಒಂದು ಪವರ್ ಇರಬೇಕು. ಸೊ ಇಟ್ ಮೈಟ್ ಬಿ ಎನಿಥಿಂಗ್. ಇವಾಗ ಎಕ್ಸಾಮ್ಸ್ ವೈಸ್ ಅಂದರೆ ಇವಾಗ IPS IAS UPSC ಎಕ್ಸಾಮ್, KSET ಎಕ್ಸಾಮ್ಸ್ ಎಷ್ಟೊಂದು ಇದೆ. KSET ಇಂಜಿನಿಯರಿಂಗ್ಗೆ, ಬಟ್ KS ಆ ಥರ ಎಷ್ಟೊಂದು ಎಕ್ಸಾಮ್ಸ್ ಇದೆ. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ಸ್ ಅಂತಾರೆ. ಸೊ ಸಿವಿಲ್ ಎಕ್ಸಾಮ್ಸಲ್ಲಿ ಏನಾದರೂ ಮಾಡಿದ್ರೆ ಒಂದೊಳ್ಳೆ ಪೊಸಿಷನ್ ಹೋಗ್ಬೋದು. ಸೊ ಇದೇ ಅದು ಅಂತಲ್ಲ, ಬಟ್ ಯಾವುದೋ ಒಂದು ಪ್ರೊಫೆಷನ್ ಅಂತ ತೊಗೊಂಡಾಗ ದಟ್ ಪ್ರೊಫೆಷನ್ ಶುಡ್ ಬಿ ಫಾರ್ ಲಾಂಗ್ ಟರ್ಮ್. ಅಂದರೆ ನೆಕ್ಸ್ಟ್ ನಾವು ರಿಟೈರ್ ಆದ್ರೂ ಆ ಪ್ರೊಫೆಷನ್ಗೆ ಒಂದು ಹೆಸರಿರಬೇಕು. ಸೊ ಇವ್ರು ಆ ಪೊಸಿಷನಲ್ಲಿದ್ದರು ಅನ್ನೋದಿರಬೇಕು. ಸೊ ಆ ಥರ ಯಾವ್ದಾದ್ರು ಪ್ರೊಫೆಷನ್ನ ಆಪ್ಟ್ ಮಾಡ್ಕೋಬೇಕು. ಓಕೆ, ಸೊ ನೀವು ನಿಮ್ಮ ಫುಟ್ ಪ್ರಿಂಟ್ನ ಅಲ್ಲಿ ಬಿಡಬೇಕು ಅಂತ. ಈಗ ಅಂಕಿತ ಈ ಕೆಲಸ ಮಾಡಿದ್ದಾರೆ, ಇದನ್ನ ಬೇರೆಯವರು ಅಳವಡಿಸ್ಕೋಬೇಕು ಅಂತ ಅಂದು ಆ ಥರ ಒಂದು ಎಕ್ಸಾಂಪಲ್, ಒಂದು ಸೊಸೈಟಿಗೆ ಒಳ್ಳೇದಾಗೋ ಥರ ಏನಾದರೂ ಒಂದು ಮಾಡಬೇಕು. IPS ಇಷ್ಟ ಆಗುತ್ತಾ, IAS ಇಷ್ಟ ಆಗುತ್ತೆ? IAS ಇಷ್ಟ. IPS ಅಂದರೆ ಪ್ರಾಬ್ಲಿ ಅದಕ್ಕೆ ತುಂಬ ಕಂಡೀಷನ್ಸ್ಗಳಿವೆ. ಫಿಸಿಕಲ್ ಆಗಿರ್ಬೋದು ಅಥವಾ ಬೇರೆ ನಮ್ಮ ಫಿಸಿಕಲ್ ಫೀಚರ್ಸ್ ಆಗಿರ್ಬೋದು, ಹೈಟು ಅದು ಇದು ಅನ್ನೋ ಥರ ವೇಟ್ ಅದನ್ನೆಲ್ಲ ತೊಗೊಂಡ್ರು. ಬಟ್ IAS ಮಾಡಬಹುದು, ನೋಡೋಣ. ಡಿಗ್ರಿ ಯಾವಾಗಾದ್ರೂ IAS ಮಾಡಬೇಕು ಅಥವಾ IPS ಮಾಡಬೇಕು ಅಂತ ಅಂದಾಗ, ಯಾರಾದ್ರೂ ಒಳ್ಳೆ ಗೈಡ್ ಬೇಕು ಅಂತ ಅಂದಾಗ
ನನ್ನ ಕಾಂಟ್ಯಾಕ್ಟ್ ಮಾಡಿ. ಐ ಟೇಕ್ ಯು ನೆನ್ಪಿಟ್ಕೊಂಡಿರ್ತೀನಿ. ಎಸ್ ಐ ಟೇಕ್ ಯು ದೇರ್. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಅಕಾಡೆಮಿಕ್ ಪಾರ್ಟ್. ಸಿ ಅಕಾಡೆಮಿಕ್ ಪಾರ್ಟಲ್ಲಿ ಅಂಕಿತಾ ಜಯರಾಮ್ ಅಷ್ಟೇ ಇಲ್ಲ. ಇಲ್ಲಿ ಅಪ್ಪ ಇದ್ದಾರೆ, ಇಲ್ಲಿ ಅಮ್ಮ ಇದ್ದಾರೆ, ಇಲ್ಲಿ ಟೀಚರ್ಸ್ ಇದ್ದಾರೆ, ನಿಮ್ಮ ತಮ್ಮ ಕೂಡ ಇದ್ದಾರೆ. ಸೊ ಯಾರ್ಯಾರ ರೋಲ್ ಹೇಗಿದೆ? ಅಪ್ಪ ಅಮ್ಮ ಬಗ್ಗೆ ಹೇಳಬೇಕು ಅಂದರೆ ಎಕ್ಸಾಮ್ ಟೈಮಲ್ಲಿ ನಾನೆಷ್ಟು ಟೆನ್ಷನ್ ತಗೋತೀನೋ ಅವ್ರಿಗೂ ಅಷ್ಟೇ ಟೆನ್ಷನ್ ಇರುತ್ತೆ, ಜಾಸ್ತಿ ಇರುತ್ತೆ. ಅಂದರೆ ಒಂದು ಬರೀ ಓದ್ತಾನೆ ಇರ್ತಾಳೆ, ಸರಿ ಊಟ ಮಾಡಲ್ಲ, ತಿಂಡಿ ಮಾಡಲ್ಲ ಅನ್ನೋದು ಅಮ್ಮಂಗೆ ಟೆನ್ಷನು. ಅಪ್ಪಂಗೆ ಇವಳು ಬರೀ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಟೆನ್ಷನ್ ತಗೋತಾ ಇದ್ದಾಳೆ ಎಕ್ಸಾಮ್ ಅನ್ನೋದಕ್ಕೆ, ಹೆಂಗೆ ಬರೀತಾಳೋ ಏನೋ ಅನ್ನೋದು ಅಪ್ಪಂಗೆ. ನನ್ನ ತಮ್ಮ ಏನಿಲ್ಲ, ಅವ್ನು ಆರಾಮಾಗಿ ಏನು ಪಾಸ್ ಆಗಿ ಸಾಕು, ಏನಂತಕ್ಕೆ ಇಷ್ಟೊಂದೆಲ್ಲ ಇದು ಮಾಡ್ತೇವೆ. ನಾವು ತುಂಬ ಕೇರ್ ಫ್ರೀ. ನಾನು 3 ಸಲ ಪಾಸ್ ಆಗ್ತಿದ್ದೆ. ಅವನು ತುಂಬ ಕೇರ್ ಫ್ರೀ. ಅವನು ಆರಾಮಾಗಿ ಅವ್ನ ಆಟ ಆಯಿತು ಅವನಾಯಿತು ಅನ್ನೋ ಥರ ಇರ್ತಾನೆ. ಬಟ್ ಅಪ್ಪ ಅಮ್ಮಂದಿರಿಗೆ ಇದೊಂದು ಟೆನ್ಷನು. ಬಟ್ ಅವ್ರಿಗೆ ಗೊತ್ತು ಚೆನ್ನಾಗಿ ಓದ್ತೀನಿ ಮಾಡ್ತೀನಿ ಅಂತ. ಆ ಪ್ರಾಸೆಸ್ಸಲ್ಲಿ ಊಟ ತಿಂಡಿ ನಿದ್ದೆ ಎಲ್ಲ ಸರಿ ಮಾಡಲ್ಲ ಅನ್ನೋದು ಅವ್ರ ಟೆನ್ಷನ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಬಟ್ ಅವ್ರ ಸಪೋರ್ಟು ಹಾಗೆ ಇರುತ್ತೆ. ಟೈಮಿಗೆ ಏನೇನು ಬೇಕೋ ಅವೆಲ್ಲ ಬರಲಿಲ್ಲ ಅಂದರೆ ನನ್ನ ಹತ್ರನೇ ತೊಗೊಂಬಂದು ತಿನ್ನಿಸಿ ಮಾಡಿ ಅವೆಲ್ಲ ಮಾಡ್ತಾರೆ ಪಾಪ. ಇನ್ನು ಟೀಚರ್ಸ್ ಸಪೋರ್ಟ್ ಅಂತ ಅಂದರೆ ಟೀಚರ್ಸ್ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಕಾಲೇಜಲ್ಲಿ. ಇಷ್ಟು ಮಾರ್ಕ್ಸ್ ಬಂದಿದೆ ಅಂದರೆ ಸ್ಟಾರ್ಟಿಂಗಿಂದನೂ ನನಗೆ ಅವರಷ್ಟು ಮೋಟಿವೇಶನ್ ಕೊಟ್ಟಿದ್ದಾರೆ. ನಿನ್ನ ಕೈಲಾಗತ್ತೆ, ಮಾಡ್ತೀಯ, ನೀನು ಮಾಡು, ನೋ ಪ್ರಾಬ್ಲಮ್ ಅಂತ. ಅಟೆಂಡೆನ್ಸ್ ಎಲ್ಲ ಶಾರ್ಟೇಜ್ ಆದಾಗ ಅವರು ಕೂಡ ಸಿಲೆಬಸ್ ಕವರ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿ, ಒಂದೊಂದು ಯಾವ್ದು ಇಂಪಾರ್ಟೆಂಟ್ ಇದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು, ಇದನ್ನ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ಅನ್ನೋದೆಲ್ಲ ಎಲ್ಲ ಸ್ಟಾಫ್ ನಮ್ಮ SSMRV ಕಾಲೇಜ್ ಓದಿದ್ದು ನಾನು. ಸೊ ಅಲ್ಲಿರೋರು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು. ಸೊ ತುಂಬ ಸಪೋರ್ಟ್ ಸಿಸ್ಟಮ್ ನನಗೆ ತುಂಬ ಚೆನ್ನಾಗಿದೆ. ಸೊ ಆ ಒಂದು ಕಾರಣಕ್ಕೇ ಸ್ವಲ್ಪ ನನಗೂ ತುಂಬ ಅನುಕೂಲ ಆಯಿತು. ಯು ಆರ್ ಬ್ಲೆಸ್ಡ್ ಅಂತ ಅನ್ಸುತ್ತಾ ಅಂಕಿತಾ? ತುಂಬ ಅನ್ಸುತ್ತೆ. ಅಂದರೆ ಒಂದಿದ್ರೆ ಇನ್ನೊಂದು ಇರಲ್ಲ. ಅಂದರೆ ಈಗ ಪೇರೆಂಟ್ಸ್ ಸಪೋರ್ಟ್ ಇದ್ದರೆ ಕಾಲೇಜಲ್ಲಿ ಸಪೋರ್ಟ್ ಇರಲ್ಲ, ಅಥವಾ ಕಾಲೇಜ್ ಸಪೋರ್ಟ್ ಮಾಡಿದ್ರು ಕೆಲವೊಂದು ಕಡೆ ಪೇರೆಂಟ್ಸ್ ಸಪೋರ್ಟ್ ಮಾಡಲ್ಲ, ಇನ್ನೊಂದು ಕಡೆ ಅವರೇ ಸಪೋರ್ಟ್ ಮಾಡೋಕ್ಕಾಗಲ್ಲ, ಅವ್ರಿಗವರೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಬಟ್ ಈ ವಿಷಯದಲ್ಲಿ ಎಲ್ಲ ಕಡೆನೂ ನನಗೆ ಒಳ್ಳೆ ಸಪೋರ್ಟ್ ಸಿಸ್ಟಮ್ ಇದೆ, ಒಂದು ಒಳ್ಳೆ ಎನ್ವಿರಾನ್ಮೆಂಟ್ ಇದೆ. ಸೊ ತುಂಬ ಖುಷಿ ಇದೆ ಅದ್ರ ಬಗ್ಗೆ. ಓಕೆ. ಸೊ ಲೈಫಲ್ಲಿ ಇದು ನನಗೇನಾದರೂ ಕೊರತೆ ಇದೆ ಅಂತ ಅನಿಸುತ್ತಾ? ಹಾಗೇನು ಅನಿಸಿಲ್ಲ ನನಗೆ. ಅಂದರೆ ನೆಗೆಟಿವ್ ಅನ್ನೋದು ಹೆಂಗೆ ಅಂದರೆ ನಾನು ಅದ್ರ ಕಡೆ ಯೋಚನೆ ನಾಟ್ ನೆಗೆಟಿವ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ನೆಗೆಟಿವ್ ಪಾರ್ಟ್. ಅಯ್ಯೋ ಇದು ನನಗೆ ಬೇಕಿತ್ತು, ನನಗಿಲ್ವಲ್ಲ. ಅಂದರೆ ಅದನ್ನ ವಸ್ತು ಅಂತ ತೊಗೊಂಡ್ರೆ ನಾನು ಅದು ಬಯಸೋಕ್ಕೂ ಮುಂಚೆ ನನಗದು ಸಿಕ್ಬಿಟ್ಟಿರತ್ತೆ. ನಮ್ಮ ಅಪ್ಪ ಅಮ್ಮ ಹಂಗೆ ನಾನು ಕೇಳೋಕ್ಕೂ ಮುಂಚೆನೇ ಅದು ತೊಗೊಂಬಂದು ನನ್ನ ಕಣ್ಮುಂದೆ ಇಟ್ಟಿರ್ತಾರೆ. ಬಟ್ ಬೇರೆ ವಿಷಯದಲ್ಲಿ ಆ ಥರ ಹಂಗೆ ಯಾವುದೂ ಇಲ್ಲ. ಅಂದರೆ ಇದು ಬೇಕಿತ್ತು ಬಟ್ ನನಗೆ ಆಗಲಿಲ್ಲ, ಸಿಗಲಿಲ್ಲ ಅನ್ನೋದು. ಸೊ ಯು ಆರ್ ಸ್ಯಾಟಿಸ್ಫೈಡ್? ಐ ಆಮ್ ಸ್ಯಾಟಿಸ್ಫೈಡ್. ಏನಿದೆಯೋ ಅದ್ರಲ್ಲಿ ಖುಷಿ. ರೈಟ್. ಈಗ ಜೆನ್ಜಿ ಬಗ್ಗೆ ಯಾಕಿಷ್ಟು ನಾನು ಸ್ಟ್ರೆಸ್ ಮಾಡಿ ಕ್ವೆಶನ್ ಕೇಳಿದೆ ಅಂತಂದರೆ, ಈಗ ಈ ಜಗತ್ತೇ ಜೆನ್ಜಿಗಳ ಜಗತ್ತು. ಜೆನ್ಜಿಗಳಿಗೆ IQ ಆಗಿರಬಹುದು, ಅಥವಾ ಏನೋ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಆಗಿರಬಹುದು, ತುಂಬ ಜಾಸ್ತಿ ಇದೆ. ಅದೇ ರೀತಿಯಾಗಿ ತುಂಬ ಕಡಿಮೆ ಅವಧಿಯಲ್ಲಿ ಎಲ್ಲನೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನುವಂಥದ್ದು ಓವರ್ ಕಾನ್ಫಿಡೆನ್ಸ್ ಆಗಿರಬಹುದು, ಅಥವಾ ಆ ಹರಿ ಅಂತ ನಾವೇನು ಕರಿತೀವಿ, ಅವಸರ ಅಂತ ಏನು ಕರಿತೀವಿ ಅದಾಗಿರ್ಬೋದು, ಅಥವಾ ತುಂಬ ಡಿಮ್ಯಾಂಡಿಂಗ್ ಆಗಿರ್ತಾರೆ. ಮತ್ತು ಸ್ವಲ್ಪಕ್ಕೂ ಅಯ್ಯೋ ನನ್ನ ಕೈಲಿ ಆಗ್ತಿಲ್ವಲ್ಲ, ನಾನು ಗಿವ್ ಅಪ್ ಮಾಡಿಬಿಡ್ತೀನಿ ಅನ್ನೋದು ಕೂಡ ಸಾಕಷ್ಟು ಪೋಷಕರು ಅನುಭವಿಸ್ತಾ ಇರುವಂತಹ ತಮ್ಮ ಮಕ್ಕಳ ಬಗೆಗಿನ ಮಾತು ಮತ್ತು ಅವರ ಭಾವನೆ ಇದು. ಬಟ್ ಇದು ಯಾವುದು ಅಂಕಿತ ನಿನ್ನಲ್ಲಿ ಇಲ್ಲ, ಏನು ಬೇಕು ಅಂತ ಅನ್ಸಲ್ವಾ? ಹೌದು. ಅಂದರೆ ಬೀಯಿಂಗ್ ಅ ಜೆನ್ಜಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತಾಡಬೇಕು ಅಂದರೆ ಹಠ ಮಾಡೋದು ಅದು ಇದು ಅಂದರೆ ಸಣ್ಣ ಪುಟ್ಟ ವಿಷಯಕ್ಕೆ ಮನೆಯಲ್ಲಿ ಅದು ಕಾಮನ್, ಅದು ಒಂದಿದೆ. ಬಟ್ ಈ ಆ್ಯಟಿಟ್ಯೂಡ್ ಅಥವಾ ಈಸಿಯಾಗಿ ಗಿವ್ ಅಪ್ ಮಾಡೋದು ಕೆಲವೊಬ್ಬರಲ್ಲಿ ಅದು ಇದೆ. ಅಂದರೆ ಈಗಿನ ಜೆನ್ಜಿಯಲ್ಲಿ ಅಂದರೆ ಇಷ್ಟನ್ನೇ ತುಂಬ ಏನೋ ದೊಡ್ಡ ವಿಷಯ ಆಗೋಗಿದೆ ಅನ್ನೋ ಥರ ಅದನ್ನು ತೊಗೊಂಡ್ಬಿಡ್ತಾರೆ. ಅದು ಏನೂ ಅಲ್ಲ. ಅಂದರೆ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ ಅವರೆಲ್ಲ ನೋಡ್ಕೊಂಡು ಬಂದಿರೋದ್ರಲ್ಲಿ ಇವಾಗ ಇವರೆಲ್ಲ ಫೇಸ್ ಮಾಡ್ತಾರೆ, ಅದು ಅಷ್ಟು ದೊಡ್ಡ ವಿಷಯನೇ ಅಲ್ಲ. ಸುಮ್ಮನೆ ಡಿಪ್ರೆಷನ್ಗೆ ಹೋಗ್ಬಿಡೋದು ಸಣ್ಣ ಪುಟ್ಟ ವಿಷಯಕ್ಕೆ. ಇವಾಗ ನನಗೆ ಅದು ಕೇಳಿದ ತಕ್ಷಣ ನನಗೆ ಕೊಡಿಸ್ಲಿಲ್ಲ, ಅವ್ರ ಹತ್ರ ಎಲ್ಲ ಇದೆ, ನನ್ನ ಹತ್ರ ಇಲ್ಲ, ಸೊ ನಾನು ಹಾಗೆ ಹಿಂಗೆ ಅನ್ನೋದು ಅದನ್ನೆಲ್ಲ ಮನ್ಸಿಗೆ ತೊಗೊಂಡ್ಬಿಡೋದು, ದಟ್ ಈಸ್ ನಾಟ್ ದಿ ಥಿಂಗ್. ಅಂದರೆ ಮುಂದೊಂದು ದಿನ ನಾವೇ ಮಾಡಿ ತೊಗೋಬೋದು ಅದಕ್ಕೆಲ್ಲ ಡಿಪ್ರೆಷನ್ಗೆ ಹೋಗಿ ಏನೋ ಬೇರೆ ನಿರ್ಧಾರಗಳು ಮಾಡ್ಕೊಳ್ಳೋದು, ಅಷ್ಟು ಬೇಗ ಡಿಸಿಷನ್ಸ್ಗಳನ್ನ ತೊಗೋಬಾರ್ದು. ಆ್ಯಂಡ್ ಅವರಿರೋ ಎನ್ವಿರಾನ್ಮೆಂಟ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ಬರೀ ಅಂಥ ಫ್ರೆಂಡ್ಸ್ಗಳ ಜೊತೆನೇ ಇದ್ದಾಗ ಅವ್ರ ಮೈಂಡ್ ಕೂಡ ಹಾಗೆ ಚೇಂಜ್ ಆಗಿಬಿಡತ್ತೆ. ಸೊ ನಾವು ಮಾಡೋ ಫ್ರೆಂಡ್ಶಿಪ್ಪಲ್ಲೂ ಕೂಡ ಅದು ತುಂಬ ಮ್ಯಾಟರ್ ಆಗುತ್ತೆ. ಇವಾಗ ಜೆನ್ಜಿ ಇದು ಅಂತ ಹೇಳೋಂಗಿದ್ರೆ
ತುಂಬಾ ಡಿಮ್ಯಾಂಡಿಂಗ್, ವೆರಿ ಡಿಮ್ಯಾಂಡಿಂಗ್. ತುಂಬಾ ಬೇಕು ಅಂದ್ರೆ ಬೇಕು, ಕೊಡ್ಲಿಲ್ಲ ಅಂತಂದ್ರೆ ದೇ ಆರ್ ವಿಲನ್ಸ್, ಹೂವರ್ ಇಟ್ ಮೇ ಬಿ, ಪೇರೆಂಟ್ಸ್, ಫ್ರೆಂಡ್ಸ್, ಹೌದು, ಅಥವಾ ಸಿಬ್ಲಿಂಗ್ಸ್, ಯಾರೇ ಇದ್ರು ಕೂಡ. ಎಸ್, ಡಿಮ್ಯಾಂಡಿಂಗ್ ಅನ್ನೋದು ನನ್ನಲ್ಲೂ ಇದೆ. ಬಟ್ ಯಾವ ಥರ ಇದೆ ಅಂದರೆ, ಇವಾಗ ನನಗೆ ಬೇಕು ಅಂದರೆ ನನಗೆ ಬೇಕು, ನಾನು ತಗೋತೀನಿ ಅದನ್ನು, ನನಗೆ ನಾನೇ ಮಾಡ್ಕೋಬೇಕು. ಐ ವಿಲ್ ಡೂ ಇಟ್. ಇವಾಗ ಸೆಕೆಂಡ್ PUC ನಾನು ಅನ್ಕೊಂಡಿದ್ದೆ, ನನಗೆ ಬೇಕು, ನನಗೆ ಡಿಸ್ಟಿಂಕ್ಷನ್ ಬೇಕು ಅಂದರೆ ಐ ವಿಲ್ ಡಿಮ್ಯಾಂಡ್ ಇಟ್ ಟು ಮೈ ಸೆಲ್ಫ್. ನನಗೆ ಬೇಕು ಅಂದರೆ ನಾನು ಮಾಡೇ ಮಾಡ್ತೀನಿ, ನಾನು ಮಾಡಬೇಕು ಅಂದರೆ ಮಾಡೇ ಮಾಡ್ತೀನಿ. ಅಂದರೆ ಗಿವ್ ಅಪ್ ಅನ್ನೋದು ನಾನು ಇಲ್ಲಿವರೆಗೂ ಅದು ನನ್ನ ತಲೆಯಲ್ಲಿ ಬಂದೂ ಇಲ್ಲ, ಅದು ಯಾವತ್ತೂ ಮಾಡೋದೂ ಇಲ್ಲ. ನಾನು ಐ ಆಮ್ ಡಿಮ್ಯಾಂಡಿಂಗ್ ಆ ಥರ. ಒಂದೊಂದ್ಸಲ ಅಪ್ಪ ಅಮ್ಮಂಗೆ ಡಿಮ್ಯಾಂಡ್ ಅಂದರೆ ನಂಗೆ ಊಟ ಅದು ಬೇಡ, ನನಗೆ ಇದೇ ಬೇಕು, ಆ ಥರ ಡಿಮ್ಯಾಂಡ್ ಮಾಡ್ತೀನಿ ಹೊರತು ದೊಡ್ಡ ದೊಡ್ಡ ವಿಷಯದ ಏನೂ ಅಷ್ಟು ಡಿಮ್ಯಾಂಡ್ ಮಾಡಿ ಇಲ್ಲಿವರೆಗೂ ನಂಗೆ ಬೇಕು ಅಂದರೆ ಬೇಕು, ಇಲ್ಲಾಂದರೆ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಲ್ಲಿವರೆಗೂ ಆ ಥರ ಏನೂ ಇಲ್ಲ. ನನಗೆ ನಾನು ಡಿಮ್ಯಾಂಡ್ ಮಾಡ್ಕೋತೀನಿ ಅಷ್ಟೇ. ಇವಾಗ ನನಗೆ ಯಾಕೆ ಮಾಡೋಕ್ಕಾಗಲ್ಲ? ಇವಾಗ ಇಷ್ಟು % ತೆಗಿಬೇಕು ಅಂದರೆ ಇಷ್ಟು % ತೆಗಿಲೇಬೇಕು ನಾನು. ಇವಾಗ ನಾನು ಅದನ್ನು ಮಾಡಬೇಕು, ಅದನ್ನು ಓದಬೇಕು ಅಂದರೆ ಅದನ್ನು ಓದಲೇಬೇಕು ನಾನು. ಆ ಥರ ಡಿಮ್ಯಾಂಡ್ ಮಾಡ್ಕೊಂಡು ನನಗೆ ನಾನು ಚಾಲೆಂಜಿಂಗ್ ಆಗಿ ತಗೋತೀನಿ. ಈ ಡಿಮ್ಯಾಂಡ್ಸು ಎಲ್ಲ ಈಗಿರೋ ಮಕ್ಕಳಿಗೆ ಇದ್ಬಿಟ್ರೆ ಪೋಷಕರಂತೂ ಆರಾಮಾಗಿ ಹಾಯಾಗಿರ್ತಾರೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನ್ನು. ನಾನು ಆ್ಯಕ್ಚುಲಿ ತುಂಬ ಮಾತಾಡ್ತೀನಿ ಬೇರೆ ಬೇರೆ ಇಂಟರ್ವ್ಯೂಸೆಲ್ಲ. ಇವತ್ತು ನನಗೆ ನಿಮ್ಮ ಮಾತು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೊ ದ್ಯಾಟ್ ಐ ಆಮ್ ಎಂಜಾಯಿಂಗ್, ಐ ಆಮ್ ನಾಟ್ ಎಟ್ ಆಲ್ ಇಂಟರಪ್ಟಿಂಗ್ ಯು. ನಿಮ್ಮ ಆನ್ಸರ್ ಫಿನಿಶ್ ಆದಮೇಲೆ ಐ ಆಮ್ ಆಸ್ಕಿಂಗ್ ಯು. ವೆಲ್ ಅಂಕಿತಾ, ನಾನು ವೆನ್ ಐ ಸಿ ಯುವರ್ ಫಾದರ್ ಅಲ್ಲ, ಅದು ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ಪ್ರತಿಯೊಬ್ಬ ಹೆಣ್ಮಗಳಿಗೂ ಅಂಥ ತಂದೆ ಸಿಕ್ಬಿಟ್ರು ಅಂತಂದರೆ ದೇ ಕ್ಯಾನ್ ಗೋ ಲೈಕ್ ಸ್ಕೈ ಇಸ್ ದ ಲಿಮಿಟ್ ಅಂತ ಹೇಳ್ತೀವಿ. ಸೊ ತುಂಬ ಕಡೆ ಮಕ್ಕಳು ಟ್ಯಾಲೆಂಟೆಡ್ ಇರ್ತಾರೆ, ಪ್ಲ್ಯಾಟ್ಫಾರ್ಮ್ ಸಮಸ್ಯೆ ಇರುತ್ತೆ. ಮಕ್ಕಳು ಟ್ಯಾಲೆಂಟೆಡ್ ಆಗಿರ್ತಾರೆ, ಮನೆಯಲ್ಲಿ ಅವರಿಗೆ ಸರಿಯಾಗಿ ಸಪೋರ್ಟ್ ಮಾಡಲ್ಲ, ತುಂಬ ಹರ್ಡಲ್ಸ್ ಎಲ್ಲ ಬರುತ್ತೆ. ಬಟ್ ನಿಮ್ಮ ವಿಷಯದಲ್ಲಿ ಹಾಗೆ ಇಲ್ಲ. ಎಲ್ಲೋದ್ರೂ ನಿಮ್ಮ ತಂದೆನ ನಿಮ್ಮ ಜೊತೆ ನಾವು ನೋಡ್ತೀವಿ. ನಿಮಗಿಂತ ಜಾಸ್ತಿ ವಿಷಯಗಳು ಅವ್ರು ನೆನಪಿಟ್ಕೊಂಡಿದ್ದಾರೆ ನೀವು ಹುಟ್ಟಿದಾಗಿಂದ ಇಲ್ಲಿವರೆಗೂ. ಏನು ಹೇಳ್ತೀರಿ? ಅದು ತುಂಬ ಪ್ಲಸ್ ನನಗೆ. ಅಂದರೆ ಅಪ್ಪನ ವಿಷಯ, ಅಪ್ಪ ಅಮ್ಮನ ಬಗ್ಗೆ ಹೇಳಬೇಕು ಅಂದರೆ, ಫ್ರಮ್ ವೆರಿ ಬಿಗಿನಿಂಗ್ ನಾನು ಹೇಳ್ದಂಗೆ ಇಂಡಸ್ಟ್ರಿಯಲ್ಲಿ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ನಮ್ಮ ಅಪ್ಪಂಗೆ ಜಾಸ್ತಿ ಆಸೆ ಇತ್ತು. ನನ್ನ ಮಗಳು ಈ ಥರ ಅಪ್ಪು ಸರ್ ಜೊತೆ, ಶಿವಣ್ಣ ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕು ಅನ್ನೋದೆಲ್ಲ. ಸೊ ಅವ್ರಿಗೆ ಆಸೆ ಇದ್ದಾಗ ಆ ಆಸೆ ನನ್ನ ಮೇಲೆ ತೋರಿಸಿ ನನ್ನ ಮಗಳು ಒಂದು ಒಳ್ಳೆ ಮಟ್ಟಕ್ಕೆ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅನ್ನೋದಿತ್ತು. ಸೊ ಅವರ ಟೈಮ್ ಪೂರ್ತಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅವ್ರ ಕೆಲಸನೆಲ್ಲ ಸೈಡಿಗಿಟ್ಟು ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಇವಾಗ ಪ್ರತಿಯೊಂದು ಇದರಲ್ಲೂ ಅಪ್ಪ ಅಮ್ಮಂದಿರ ಸಪೋರ್ಟ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಇಂಡಸ್ಟ್ರಿಯಲ್ಲಂತೂ ಅವ್ರ ಸಪೋರ್ಟ್ ಇರಲೇಬೇಕು. ಅಂದರೆ ಇವಾಗ ಪ್ರತಿಯೊಂದು ಸೆಟ್ಗೆ ಹೋದಾಗಲೂ ಅಥವಾ ಒಂದು ಯಾವುದೇ ಎಲ್ಲೇ ಹೋದ್ರೂ ನಾನು ಒಂದು ಅಪ್ಪನ ಜೊತೆ ಹೋಗ್ತೀನಿ, ಇಲ್ಲ ಅಮ್ಮನ ಜೊತೆ ಹೋಗ್ತೀನಿ. ಒಂದೊಂದ್ಸಲ ನಾನು ತುಂಬ ಪ್ಯಾಂಪರ್ಡ್. ನಾನು ಇಲ್ಲಿವರೆಗೂ ಒಬ್ಬಳೇ ಎಲ್ಲೂ ಹೋಗಿಲ್ಲ. ಹೋದರೆ ಫ್ರೆಂಡ್ಸ್ ಜೊತೆ ಅಲ್ಲಿ ಇಲ್ಲಿ ಸುತ್ತಮುತ್ತ ಅಷ್ಟೇ. ಅದು ಬಿಟ್ಟು ಪ್ರತಿಯೊಂದು ಜಾಗಕ್ಕೂ ಅಪ್ಪ ಅಮ್ಮ ಅವರೇ ಕರ್ಕೊಂಡು ಹೋಗ್ತಾರೆ, ಮತ್ತು ಅವರೇ ನನ್ನ ಫ್ರೆಂಡ್ಸ್ ಥರ. ಸೊ ಅದಕ್ಕೆ ನನಗೆ ಫ್ರೆಂಡ್ಸ್ ಕೂಡ ತುಂಬ ಕಡಿಮೆ ಇರೋದು. ಎಲ್ಲ ಕಡೆ ಅಪ್ಪ ಅಮ್ಮನೇ ಇರ್ತಾರೆ. ಸೊ ನನ್ನ ಮೈಂಡ್ ಸೆಟ್ ಪ್ರಾಬ್ಲಿ ಇವಾಗ ಒಂದು ಸ್ವಲ್ಪ ಹಿಂಗಿರೋದಕ್ಕೂ ಅವರೇ ರೀಸನ್. ಅವ್ರ ಜೊತೆನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಜಾಸ್ತಿ ಜೆನ್ಸಿ ಒಳಗಡೆ ನಾನು ಹೋಗಿಲ್ಲ. ಸೊ ಹಾಗಾಗಿ ಓಕೆ, ಅಪ್ಪ ಅಮ್ಮ ಸರೌಂಡೆಡ್ ಬೈ ಯು ಅನ್ನೋ ಥರ ಆಗಿದೆ. ಅದೇ. ಸೊ ವೆಲ್, ಜಾಸ್ತಿ ಅವ್ರ ಜೊತೆನೇ ಇರ್ತೀನಿ. ಮತ್ತು ಅವ್ರ ಮೈಂಡ್ ಸೆಟ್ ಹೆಂಗಿದೆ, ನನ್ನ ಮೈಂಡ್ ಸೆಟ್ ಹಾಗೆ ಆಗೋಗಿದೆ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ಅವ್ರ ಲೆವೆಲ್ ಆಫ್ ಥಿಂಕಿಂಗ್. ನಂದು ಇವಾಗ ಅದಕ್ಕೆ ಎಷ್ಟೊಂದು ಜನ ಮಾತಾಡ್ಸೋಕೆ ತುಂಬ ಮೆಚೋರಿಟಿಯಿಂದ ಮಾತಾಡ್ತೀಯಾ ಹಾಗೆ ಹಿಂಗೆ ಅಂತಾರಲ್ಲ. ಸೊ ಅವ್ರ ಜೊತೆ ಮಾತಾಡಿ ಅವ್ರ ಜೊತೆ ಜಾಸ್ತಿ ಇದ್ದೇ ಹಂಗೆ ಆಗೋಗಿರೋದು. ಸೊ ಅವ್ರ ಸಪೋರ್ಟ್ ಹಂಗೆ ಇರೋದ್ರಿಂದ ಫ್ರಮ್ ವೆರಿ ಬಿಗಿನಿಂಗ್ ನನ್ನ ಸ್ಕೂಲಿಂದ ಕಾಲೇಜಲ್ಲಿ ನನ್ನ ಎಜುಕೇಷನ್ನ ಜೊತೆ ಇದನ್ನು ಮಾಡ್ಕೊಂಡು ಅವ್ರಿಗೆ ನನ್ನ ಮೇಲಿರೋ ನಂಬಿಕೆ, ಅದನ್ನು ನಾನು ಉಳಿಸ್ಕೊಂಡು ಎರಡರಲ್ಲೂ ಒಂದು ಒಳ್ಳೆ ಹೆಸರು ತೊಗೊಂಡು ಅವ್ರು ಖುಷಿಯಾಗೋ ಥರ ಒಂದು ಮಟ್ಟಕ್ಕೆ ಹೋಗಬೇಕು ಅನ್ನೋದು ನನಗೂ ತುಂಬ ಆಸೆ ಇದೆ. ರಿಸಲ್ಟ್ಸ್ ಬಂತು, ಖುಷಿ ಆಯಿತು ಎಲ್ರಿಗೂ. ನೆಕ್ಸ್ಟ್ ಮುಂದೆ ಫರ್ದರ್ ಇನ್ನು ಅವ್ರಿಗೆ ಹತ್ರು ಅಮ್ಮ ತುಂಬಾ ಎಮೋಷನಲ್ ಆಗಿದ್ರು. ಅಪ್ಪ ಹಚ್ಚಿಲ್ಲ. ಅಪ್ಪ 10th ಇಂದನೂ ಅವ್ರಿಗೆ ನನ್ನ ಫಸ್ಟ್ ಕ್ಲಾಸ್ ಬಂದಿದ್ರು ಅಥವಾ ನಾನು ಜಸ್ಟ್ ಪಾಸ್ ಆಗಿದ್ರು ಅವ್ರು ಹೆಮ್ಮೆಯಿಂದನೇ ಹೇಳ್ಕೊತಾ ಇದ್ರು, ನನ್ನ ಮಗಳು ಈ ಸಿನಿಮಾ ಸೀರಿಯಲ್ ಎಲ್ಲ ಮಾಡ್ಕೊಂಡು ಪಾಸ್ ಆಗಿದ್ದಾಳೆ ಅಂತಲೂ ಅವ್ರು ಹೇಳ್ತಾರೆ. ಅಪ್ಪ ಫುಲ್ ಚಿಲ್ಲ. ಅವ್ರು ಅವಾಗ್ಲಿಂದನೂ ಹೇಳ್ತಾ ಇದ್ದಾರೆ, ನೀನು ಪಾಸ್ ಆಗು, ಟೆನ್ಷನ್ ತೊಗೋಬೇಡ, ಜಾಸ್ತಿ ಇದು ಮಾಡ್ಕೋಬೇಡ ಅಂತ. ಬಟ್ ಅಮ್ಮ ತುಂಬ ಎಮೋಷ್ನಲ್ ಆಗಿದ್ರು 10th ಅಲ್ಲೂ ಅಷ್ಟೇ, ಸೆಕೆಂಡ್ PU ಅಲ್ಲೂ ಅಷ್ಟೇ. ಬಿಕಾಸ್ ಅಮ್ಮಂದಿರಿಗೆ ಅದೊಂದು ಬೇರೆನೇ ಎಮೋಷನ್
ಎಮೋಷನ್. ಅವ್ರದ್ದೊಂದು ಸರೌಂಡಿಂಗಲ್ಲಿ ಇದ್ದಾಗ ಇವಾಗ ನಿಮ್ಮ ಮಗಳು ಸೀರಿಯಲ್ ಮಾಡ್ತಾರೆ, ಸಿನಿಮಾ ಮಾಡ್ತಾ ಇದ್ದಾರೆ, ಓದೋದಲ್ಲ ಹಿಂಗೆ, ಅದೇನು ಓದಿಸ್ತೀರಾ ಹಂಗೆ ಹಿಂಗೆ ಅಂತ ಕೆಲವೊಂದು ಮಾತುಗಳು ಅವರು ಸೂಕ್ಷ್ಮವಾಗಿ ಕೇಳಿರ್ತಾರೆ. ಅದೆಲ್ಲ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇರತ್ತೆ. ಅವ್ರಿಗೆ ರಿಸಲ್ಟ್ ನೋಡಿದ ತಕ್ಷಣ ಅವ್ರಿಗೆ 10th ಅಂತೂ ಶಿ ವಾಸ್ ಲೈಕ್ ನೋಡಿದ ತಕ್ಷಣ ಅಳ್ತಾನೆ ಇದ್ರು ಅವರು. ನಾನು ತಪ್ಕೊಂಡು ಆ್ಯಕ್ಚುಲಿ ಸೆಟ್ಟಲ್ಲಿದ್ವಿ ನಾವು. ಸೊ ನೋಡಿದ ತಕ್ಷಣ ಎಷ್ಟು ಪರ್ಸೆಂಟೇಜ್ ಬಂತು ಅಂತ ಅವರೇ ನನ್ನ ಹತ್ರ ಬಂದು ಕೇಳಿ 95% ಬಂದಿದೆ ಅಂದಿದ ತಕ್ಷಣ ಅಂದರೆ ಬ್ರೇಕ್ ಡೌನ್ ಆಗೋದ್ರು. ಅಷ್ಟು ಖುಷಿ ಆಗೋಯ್ತು. ಅವತ್ತೆಲ್ಲ ರಿಲೇಟಿವ್ಸ್ ಫೋನ್ ಮಾಡಿ ನಮ್ಮ ಅಮ್ಮನ ಜೊತೆ ಮಾತಾಡಿದ್ದು ಅವ್ರಿಗೆ ಇನ್ನೂ ಒಂಥರ ಪ್ರೌಡ್ ಫೀಲ್ ಅನಿಸ್ತು. ಸೊ ಇಬ್ಬರು ತುಂಬ ಖುಷಿ ಆಗಿದ್ದಾರೆ. ಇಬ್ರು ಖುಷಿ ಆದ್ರು, ನೀವು ಎಮೋಷ್ನಲ್ ಆದ್ರಿ ಅಮ್ಮನ ಬಗ್ಗೆ. ನಾನು ತುಂಬ ಎಮೋಷ್ನಲ್ ಆದೆ. ಬಿಕಾಸ್ ಟೆಂತ್ ವಾಸ್ ಲೈಕ್ ನನ್ನ ಮೈಲ್ ಸ್ಟೋನ್. ಅದು ಯಾರ್ಯಾರು ಹೆಂಗೆ ಹೇಳಿದ್ರು, ಹೆಂಗೆ ಏನು ಎತ್ತ ಮುಂದೆ ಹೆಂಗೆ ಮಾರ್ಕ್ಸ್ ತೆಗಿತಾಳೆ, ಹೆಂಗೆ ಓದ್ತಾಳೆ ಅನ್ಬೇಕಾರೆ ನನಗೆ ನನ್ನ ಮಾರ್ಕ್ಸ್ ನೋಡಿ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಅನಿಸ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು. ಅವ್ರಿಗೆಲ್ಲ ಏನು ಹೇಳ್ತೀರಾ ಈಗ? ಅವ್ರಿಗೆಲ್ಲ ಅದು ನಾನು ಹೇಳೋದಕ್ಕಿಂತ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ. ಸೊ ಆವಾಗಲೂ ಅದನ್ನೇ ಹೇಳ್ತಾ ಇದ್ದೆ, ನಾನು ಏನೂ ಮಾತಾಡ್ತಾ ಇರಲಿಲ್ಲ ಹಿಂಗೆಲ್ಲ ಹೇಳಿದಾಗ. ಓಕೆ ಆಯಿತು ಅಂದ್ಕೊಂಡು ನಮ್ಮ ಅಪ್ಪ ಅಮ್ಮ ಎಲ್ಲರೂ ಸೈಲೆಂಟಾಗಿ. ಅದು ಈ ಸಣ್ಣ ಮಗು ಕೇಳಿದೀಯಾ? ಹಾಂ, ಅದಕ್ಕೆ ನನಗೆ ಆವಾಗ್ಲಿಂದನೇ ಅಷ್ಟು ತಲೆಯಲ್ಲಿ ಹೋಗ್ಬಿಟ್ಟು ಚಾಲೆಂಜಿಂಗ್ ಅನ್ನೋದೆಲ್ಲ. ತುಂಬ ಚಿಕ್ಕ ಹುಡುಗಿ ಇದ್ದಾಗ್ಲಿಂದ ಇಟ್ಸ್ ನಾಟ್ ಲೈಕ್ ನಾನು 8th 9th ಅಂತ ಅಲ್ಲ, ತುಂಬ ಗೊತ್ತಿರೋರೇ ಹೇಳಿರೋದುಂಟು. ಆ್ಯಕ್ಟಿಂಗ್ ನನ್ನ ಮಗಳನ್ನೆಲ್ಲ ಹಂಗೆ ಸೇರ್ಸಲ್ಲಪ್ಪ, ದಿನ ಆ್ಯಕ್ಟಿಂಗ್ ಹೋಗಿ ಅಲ್ಲಿ ಇಲ್ಲಿ ಸುತ್ತಾಡ್ತಾನೆ ಇರ್ತಾರೆ, ನೀನು ಯಾವಾಗಲೂ ನಿನ್ನ ಮಗಳನ್ನ ಕೆಲಸ ಬಿಟ್ಬಿಟ್ಟು ಅಲ್ಲೆಲ್ಲ ಕರ್ಕೊಂಡು ಹೋಗ್ತೀಯ, ಏನಾಗ್ಬಿಡತ್ತೆ, ಏನು ಮಾಡಿಬಿಡ್ತಾಳೆ, ಈ ನೆಕ್ಸ್ಟು ಏನು ಓದ್ಬಿಡ್ತಾಳೆ, ಅದೇನು ಮಾಡ್ತಾಳೋ ಅದೇನೋ, ನನ್ನ ಮಗಳನ್ನಂತೂ ಹಿಂಗೆಲ್ಲ ಆ್ಯಕ್ಟಿಂಗ್ ಅಲ್ಲಿ ಇದೆಲ್ಲ ಸೇರ್ಸಲ್ಲ ಅನ್ನೋದೆಲ್ಲ ಎಷ್ಟೊಂದು ಹೇಳಿದ್ದಾರೆ. ನನಗೆ ಅದನ್ನೆಲ್ಲ ಕೇಳಿದಾಗ ನಮ್ಮವರೇ ಹಿಂಗೆ ಹೇಳ್ಬಿಟ್ರಲ್ಲ, ಇಷ್ಟೇನಂದರೆ ಚಿಕ್ಕ ಹುಡುಗಿಯಿಂದ ನೋಡಿದವರು ಇವ್ರುಗಳೇ ಹಿಂಗೆ ಕಮೆಂಟ್ ಮಾಡಿಬಿಟ್ರೆ ಇನ್ನು ಆಚೆ ಜನ ಎಲ್ಲ ಹಿಂಗೆ ಅನ್ಕೋತಾರೆ, ಪಬ್ಲಿಕ್ ಎಲ್ಲ ಹಿಂಗೆ ಇದು ಮಾಡ್ತಾರೆ ಅನ್ನೋದೆಲ್ಲ ನಾನು ಆಗಲೇ ತಲೆಗೆ ಅದನ್ನು ತುಂಬ ತೊಗೊಂಡ್ಬಿಟ್ಟಿದ್ದೆ. ನಾನು ಪ್ರೂವ್ ಮಾಡ್ಬೇಕು ಇವ್ರಿಗೆ, ನಾನೇನು ಅನ್ನೋದು ತೋರಿಸ್ಬೇಕು ಇವ್ರಿಗೆ ಅಂತ ಆ ಚಿಕ್ಕ ಹುಡುಗಿಯಿಂದಾಗ್ಲಿಂದನೇ ಆ ತಲೆಯಲ್ಲಿ ಕೂತಿರೋದ್ರಿಂದ ಎಲ್ಲ ಥರ ನೋಡ್ಬಿಟ್ಟಿದ್ದೀನಿ. ಈ ಕಡೆ ಫ್ಯಾಮ್ಲಿ ಫ್ರೆಂಡ್ಸ್ ಹೆಂಗೆ ಕಮೆಂಟ್ಗಳು ಮಾಡ್ತಾರೆ, ಚೆನ್ನಾಗೇ ಇದ್ದವರು ಎಲ್ಲ ಗೊತ್ತಿರೋರೇ ಹೆಂಗೆ ಯೋಚನೆ ಮಾಡ್ತಾರೆ ಅನ್ನೋದೆಲ್ಲ ಗೊತ್ತಾದಾಗ ನನಗೆ ಆಗ್ಲಿಂದನೇ ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೆ. ಐ ಶುಡ್ ಡೂ ಸಮಥಿಂಗ್ ಅನ್ನೋದನ್ನ. ಸೊ 10th ನಾನು ನಿಜ ರಿಸಲ್ಟ್ಸ್ ಎಲ್ಲ ನೋಡಿ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗೆ ಅದೆಲ್ಲ ಒಂದ್ಸಲ ರೀಕಾಲ್ ಆಗೋಯ್ತು. ಅವ್ರು ಆಡಿದ ಮಾತುಗಳು, ಇವತ್ತು ರಿಸಲ್ಟ್ ಬಂದಾದ್ಮೇಲೆ ಆಡಿದ ಮಾತುಗಳು, ಅದೆಲ್ಲ ಟೈಮ್ ಅನ್ನೋದು ಹೆಂಗೆ ಅಂದರೆ ಅವಾಗೆಲ್ಲ ಮಾತಾಡ್ತಾಯಿದ್ರು. ಇವಾಗ ಒಬ್ಬರು ಒಂದು ಮಾತಾಡೋಂಗಿಲ್ಲ ನನ್ನ ಬಗ್ಗೆ. ಆ ಒಂದು ಮಟ್ಟದಲ್ಲಿ ಒಂದೊಳ್ಳೆ ಪರ್ಸೆಂಟೇಜ್ ಬಂದಿದೆ, ಒಂದೊಳ್ಳೆ ಇದು ಬಂದಿದೆ. ಇನ್ಫ್ಯಾಕ್ಟ್ ನಿಮ್ಮ ತಂದೆ ನನ್ನ ಸ್ಟುಡಿಯೋದಲ್ಲೇ ಇದ್ದಾರೆ. ಅವ್ರು ತುಂಬ ಎಮೋಷ್ನಲ್ ಆದರು. ಯಾಕಂತ ನಾನು ಅವ್ರನ್ನೂ ಕೇಳ್ತೀನಿ. ಬಟ್ ಬಿಫೋರ್ ದ್ಯಾಟ್ ಏನು ಮಾಡ್ತಾರೆ ತಂದೆ ಅಂಕಿತಾ? ಅಪ್ಪ ಟ್ರಾವೆಲ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ, ಬಾಷ್ ಕಂಪ್ನಿಯಲ್ಲಿ. ಸೊ ಅವ್ರದ್ದೊಂದು ಟ್ರಾವೆಲ್ಸ್ ಏಜೆನ್ಸಿ ಇದೆ. ಸೊ ಅವ್ರಿಗೆ ನನ್ನ ಶೂಟ್ ಇದ್ದಾಗಲೆಲ್ಲ ಬೇರೆಯವ್ರಿಗೆ ಅವ್ರ ಕೆಲಸನ ವಹಿಸಿ, ಅಂದರೆ ಸೂಪರ್ವೈಸರ್ ಅವರ ಒಂದು ಡ್ಯೂಟೀಸ್ನೆಲ್ಲ ಬೇರೆಯವ್ರಿಗೆ ಇದು ಮಾಡಿ ಬರ್ತಾರೆ. ಬಟ್ ಒಂದೊಂದು ಸಲ ನನ್ನ ಶೂಟ್ ಮುಗಿದಾದ್ಮೇಲೆ ಅವರು ನೈಟ್ ಶಿಫ್ಟ್ ಅಂತ ನೈಟ್ ಕೂಡ ಅವರು ಕೆಲಸ ಹಂಗೆ ಇದು ಮಾಡ್ತಾರೆ. ಸೊ ನಾನೆಷ್ಟು ಸ್ಟ್ರೆಸ್ಫುಲ್ಲಾಗಿ ಎರಡು ಇದನ್ನು ಮ್ಯಾನೇಜ್ ಮಾಡ್ತೀನೋ ನನಗಿಂತ ಡಬಲ್ ಸ್ಟ್ರೆಸ್ ಅವ್ರಿಗಿರತ್ತೆ. ಬಿಕಾಸ್ ಶೂಟಿಂಗಿಗೆ ಬಂದಾಗ ಅವ್ರ ಪಾಪ ಸುಮ್ಮನೆ ಕೂತಿರ್ಬೇಕು ನನ್ನ ನೋಡ್ಕೊಳ್ಳೋದೇ ಅಲ್ಲಿ ಅವ್ರಿಗೆ ಕೆಲಸ ಅದೊಂಥರ. ಅಲ್ಲಿ ಮುಗಿಸ್ಕೊಂಡು ಬಂದಿದ ತಕ್ಷಣ ನನ್ನ ಬಿಟ್ಟು ಮತ್ತೆ ಅವರು ಆಫೀಸ್ಗೆ ಹೋಗಿ, ಸೊ ಅವ್ರಿಗೂ ಅಷ್ಟೇ ಸ್ಟ್ರೆಸ್ಫುಲ್ಲಾಗಿರ್ತಾರೆ. ಓಕೆ, ಯಾರು ಇಷ್ಟ, ಅಪ್ಪನ ಅಮ್ಮನ ಜಾಸ್ತಿ? ಇಬ್ಬರೂ ಇಷ್ಟ. ಅಮ್ಮ ಜಾಸ್ತಿ ಬೈತಾರೆ, ಅಪ್ಪ ಯಾವಾಗಲಾದ್ರೂ ಅಪರೂಪಕ್ಕೆ ಬೈತಾರೆ ಅಷ್ಟೇ. ಅದು ಬಿಟ್ಟು ಅಮ್ಮ ಬೈಯೋದು ಅಂದರೆ ಅದು ಬೈಯೋದೇ ಅಲ್ಲ. ನಾರ್ಮಲಾಗಿ ಇವಾಗ ಅಕಸ್ಮಾತ್ ಅಮ್ಮ ಸ್ಟುಡಿಯೋಗೆ ಬಂದಿದ್ರೆ ಅವ್ರು ನಾರ್ಮಲಾಗಿ ಮಾತಾಡೋದನ್ನ ನೀವು ಬೈಯೋದು ಅಂದ್ಕೊಂಡ್ಬಿಡ್ತೀರಾ. ಅಂದರೆ ನಮ್ಮಮ್ಮ ಮಾತಾಡ್ಸೋದೇ ಹಂಗೆ. ಯಾವ ಊರ ಕಡೆ ಅವರು ಅಮ್ಮ ಪ್ರಾಪರ್ ಅಂದರೆ ಸುಂಗದಕಟ್ಟೆ, ಇಲ್ಲೇ ಬ್ಯಾಂಗ್ಳೂರೇ. ನಾವು ಅಪ್ಪ ಮಂಡ್ಯ ಸೈಡು. ಮಂಡ್ಯ ಗೌಡ್ರು ನೀವು? ಗೌಡ್ರು. ಸೊ ಅಮ್ಮ ಮತ್ತು ನಾನು ಯೂಶ್ವಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಅಮ್ಮನ ಜೊತೆನೆ. ಮನೇಲಿ ಇದ್ದಾಗಲೆಲ್ಲ ಹೆಂಗೆ ಅಂದರೆ ಅದೇ ಹೇಳ್ದಂಗೆ ಫ್ರೆಂಡ್ಸ್ ಇಲ್ಲ ಜಾಸ್ತಿ ಅಂತೀನಲ್ಲ, ಆಗಿದ್ದು ಸಣ್ಣ ಪುಟ್ಟ ವಿಷಯನೂ ಅಮ್ಮಂಗೆ ಹೋಗಿ ಹೇಳ್ತಾ ಇರ್ತೀನಿ. ಲೈಕ್ ಫಾರ್ ಮೀ ಆಲ್ಸೋ, ನನ್ನ ಅಮ್ಮನ ಹತ್ರ ಬೆಳಗ್ಗೆಯಿಂದ ಸಂಜೆವರೆಗೂ ಏನೆಲ್ಲ ಆಯಿತು, ಯಾರ್ಯಾರನ್ನ ಮೀಟ್ ಮಾಡಿದೆ, ಎಲ್ಲಿ ಹೋದೆ, ಯಾರನ್ನ
ಯಾರನ್ನ ಬೈದೆ ಎಲ್ಲಿ ಬೈಸ್ಕೊಂಡೆ ಇದ್ ಹೇಳೋವರೆಗೂ ನಂಗೆ ಸಮಾಧಾನ ಹೌದು, ಅದೊಂಥರ ಅಮ್ಮಂದ್ರ ಗಾಸಿಪ್ ಕೇಳೋದಿದೆಯಲ್ಲ. ಎಕ್ಸಾಕ್ಟ್ಲಿ. ಅಮ್ಮನ ಜೊತೆ ಕೂತಾಗ ಏನಾಯ್ತು ಗೊತ್ತಾ ಅವತ್ತು ಅಂತ ಅಂದಾಗ ಆ ಒಂದು 5 ವರ್ಷದಿಂದ ಹಿಂಗೆ ಆಗಿತ್ತು ಅಂತ ಏನೇನೋ ಹೇಳ್ಕೊಂಡು ಕೂತ್ಕೊಳ್ತಾರೆ ಅವ್ರದ್ದೊಂದು ವಿಷಯಗಳನ್ನ. ನಾನು ಅಷ್ಟೇ ಸ್ಕೂಲ್ಗೆ ಹೋಗಿ ಬಂದರೆ ಇವತ್ತು ಈ ಟೀಚರ್ ಹಿಂಗೆ ಮಾಡಿದ್ರು, ಇವತ್ತು ನಾನು ನನ್ನ ಫ್ರೆಂಡ್ಸ್ ಅದು ಮಾಡಿದ್ರು, ಏನು ಸಣ್ಣ ಪುಟ್ಟ ವಿಷಯನೂ ಅಮ್ಮಂಗೆ ಹೋಗಿ ಹೇಳ್ತಾ ಇರ್ತೀನಿ ನಾನು. ಸೊ ಫ್ರೆಂಡ್ಲಿಯಲ್ಲಿ ಅಮ್ಮ ಅದೇ ಇರೋದೆಲ್ಲ ಅಮ್ಮಂಗೆ ಹೇಳ್ತೀನಿ. ಅವ್ರ ಒಪಿನಿಯನ್ಸ್ ತೊಗೊಂಡು ಅವ್ರ ಮಾತುಗಳನ್ನ ಕೇಳಿಕೊಂಡು ಆಲ್ಮೋಸ್ಟ್ ನಾವು ಮಾತಾಡೋದು ಅವಾಗವಾಗ ಕೋಪ ಬಂದಾಗ ಇಬ್ಬರು ಜಗಳ ಮಾಡೋದೆಲ್ಲ ಫ್ರೆಂಡ್ಸ್ಗಳ ಥರ ಅಮ್ಮನ ಜೊತೆ ಜಾಸ್ತಿ ಬಾಂಡ್. ನಿಜ ಹೇಳ್ತಾ ಇದ್ದೀನಿ ಅಂಕಿತಾ. ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾ ನೋಡುವಾಗ ಆಗಿರ್ಬೋದು, ಅಥವಾ ನಮ್ಮ ಸುತ್ತಮುತ್ತಲೂ ಆಗಿರಬಹುದು, ಅಥವಾ ನಾನು ನ್ಯೂಸ್ ಓದುವಾಗ ಆಗಿರ್ಬೋದು, ಮೊಬೈಲ್ ಕೊಡಲಿಲ್ಲ, ಪಬ್ಜಿ ಆಡೋಕ್ಕೆ ಬಿಡಲಿಲ್ಲ ಅಂತ ಪೇರೆಂಟ್ಸ್ ಮೇಲೆ ಅಟ್ಯಾಕ್ ಮಾಡೋದು, ಅವ್ರನ್ನ ತುಂಬ ಕ್ರೂವಲ್ ಆಗಿ ನಡೆಸ್ಕೊಂಡಿರೋದು ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ. ಸೊ ಅವರೆಲ್ಲರ ಮೇಲೆ ನಿಮ್ಮ ನೆರಳು ಬೀಳಲಿ ಅಂತ ನಾನು ಪ್ರೇ ಮಾಡ್ತೀನಿ. ಅಪ್ಪು ಸರ್ ಜೊತೆ ನಿನಗೆ ಮರೆಯೋಕ್ಕಾಗದೇ ಇರುವಂತಹ ಕ್ಷಣ, ಅಥವಾ ಅದು ನನಗೆ ಪದೇ ಪದೇ ರೀಕಾಲ್ ಆಗುತ್ತೆ ಅನ್ನೋದು? ಅಪ್ಪು ಸರ್ ಹೋಗಿದ್ದು ಹಿಂದಿನ ದಿನ. ಆ್ಯಕ್ಚುಲಿ ಅವತ್ತು ನಾನು ಹೋಗಿರಲಿಲ್ಲ ಅಂದರೆ ದ್ಯಾಟ್ ವಾಸ್ ಮೈ ಬಿಗ್ ಲಾಸ್ ಅಂತ ಹೇಳ್ಕೊಬೋದು. ಅವ್ರದ್ದು ಲಾಸ್ಟ್ ಅದೊಂದು ನಗು, ಅವ್ರು ನನಗೆ ಹಿಂಗೆ ಹೇಳಿದ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಆವಾಗ ದರ್ಶನ್ ಸರ್ ಇಮಿಡಿಯೇಟ್ ಆಗಿ ಹೋದರು. ನಾನು ಫಸ್ಟ್ ಟೈಮ್ ಅವ್ರ ಟೆನ್ಷನಲ್ಲಿ ಹೋಗಿದ್ದು, ಅವ್ರ ಮುಖ ಹಂಗಾಗಿದ್ದು, ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು ನಾನು ಮೊದಲನೇ ಸಲ. ಅವ್ರು ಯಾವಾಗಲೂ ನಮ್ಮ ಮನಸ್ಸಲ್ಲಿರ್ತಾರೆ. ಅವ್ರ ಮೂವೀಸ್, ಅವರ ಒಂದು ಹಂಬಲ್ನೆಸ್, ಅವ್ರ ಸ್ಮೈಲ್ ಯಾವಾಗಲೂ ಎಲ್ಲರೂ ಹಾಡಲ್ಲೂ ಇದ್ದೇ ಇರುತ್ತೆ. ನಾನು ಆ ಒಂದು ರೆಸ್ಪಾನ್ಸ್ನ, ಆ ಒಂದು ಪ್ರೀತಿ ಅವರೇ ನನಗೇನು ಕೊಡ್ತಾ ಇದ್ರು ಅಷ್ಟೇ ಇದು ನಾನು ದರ್ಶನ್ ಸರಲ್ಲಿ ನೋಡಿದ್ದೀನಿ. ದರ್ಶನ್ ಸರ್ ಇಷ್ಟು ಸ್ವೀಟ್ ಆಗಿರ್ತಾರ ಅಂತ ಗೊತ್ತಾಗಿದೆ ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ.